वासुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನು ಜಗತ್ಪಿತನಾಗಿದ್ದಾನೆ, ಅವನು ತಂದೆ ಆಗಿದ್ದಾನೆ, ಗುರು ಆಗಿದ್ದಾನೆ. ಅಷ್ಟೇ ಅಲ್ಲ, ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ಕಲ್ಮಶಗಳನ್ನ ತೊಳೆಯುವಂತಹ ಕೆಲಸವನ್ನ ಭಗವಂತ ಮಾಡ್ತಾ ಇದ್ದಾನೆ. ಅದು ಹೇಗಪ್ಪ ಅಂತ ಅಂದ್ರೆ, ಈಗ ಹೇಗೆ ದೊಡ್ಡ ಮನೆಯ ಓನರು ಹಲವಾರು ಕೆಲಸದವ್ರನ್ನ ಇಟ್ಕೊಂಡು ಅಲ್ಲಿ ಕ್ಲೀನ್ ಮಾಡಿ, ಇಲ್ಲಿ ಕ್ಲೀನ್ ಮಾಡಿ ಅಂತ ಹೇಗೆ ಕ್ಲೀನ್ ಮಾಡಿಸ್ತಾರೆ, ಹಾಗೆ ಭಗವಂತ ನಮ್ಮ ಮನಸ್ಸನ್ನ ಶುದ್ಧ ಮಾಡಿಸ್ತಾ ಇದ್ದಾನೆ. ಯಾಕೆ ಶುದ್ಧ ಮಾಡಿಸ್ತಾ ಇದ್ದಾನಪ್ಪ ಅಂದ್ರೆ, ಅವನೇ ಬಂದು ನೆಲೆಸ್ಬೇಕಲ್ವಾ. ಈಗ ನಾವೇ ಮನೆಗೆ ಹೋಗ್ಬೇಕು, ಹೊಸ ಮನೆಗೆ ಹೋಗ್ತಾ ಇದೀವಿ, ಹಾಲು ಉಕ್ಸ್ಬೇಕು ನಾಳೆ, ಅಥವಾ ಗೃಹ ಪ್ರವೇಶ ಅಂದಾಗ ಹೇಗೆ ಓನರೇ ಹೋಗಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ, ಆ ರೀತಿ ಭಗವಂತ ನಮ್ಮ ಮನಸ್ಸಿನ ಎಲ್ಲ ಕಲ್ಮಶಗಳನ್ನ ತೊಳಿತಾ ಇದ್ದಾನೆ. ಅಷ್ಟೇ ಅಲ್ಲ, ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಬಹಳ ಮುಖ್ಯವಾದ ವಿಷಯಗಳನ್ನ ಹೇಳ್ತಾ ಇದ್ದಾನೆ. ಅದರಲ್ಲೂ ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕು ಅಂದ್ರೆ, ಭಗವಂತನನ್ನ ಸೇರ್ಬೇಕು ಅಂದ್ರೆ ಯಾವ ಯಾವ ವಿಷಯಗಳು ಅವಶ್ಯಕವಾಗಿದೆ ಅಂತ ನಮಗೆ ತಿಳಿಸ್ತಾ ಹೋಗ್ತಾನೆ. ಅಷ್ಟೇ ಅಲ್ಲದೆ, ಮುಖ್ಯವಾದ ಅಂದ್ರೆ ಯಾವುದು ತುಂಬಾ ಇಂಪಾರ್ಟೆಂಟ್ ವಿಚಾರ, ಅದ್ರ ಬಗ್ಗೆ ತಿಳಿಸ್ಕೊಂಡು ಬರ್ತಾ ಇದ್ದಾನೆ. ಅದರಲ್ಲಿ ಪ್ರಮುಖವಾಗಿ ನಿನ್ನೆಯ ತರಗತಿಯಲ್ಲಿ ನಾವು ನೋಡೋದಾದ್ರೆ, ಆಧ್ಯಾತ್ಮ, ಆದಿದೈವ, ಆದಿಭೂತ, ಆದಿಯಜ್ಞ, ಈ ಎಲ್ಲ ವಿಚಾರಗಳನ್ನ ತಿಳ್ಕೊಂಡ್ವಿ. ಇವತ್ತು ಪ್ರಯಾಣ ಕಾಲದ ಬಗ್ಗೆ ತಿಳಿಸ್ತಾ ಇದ್ದಾನೆ. ಅಂದ್ರೆ ಪ್ರಯಾಣ ಕಾಲ ಅಂದ್ರೆ ಏನಪ್ಪ ಇದು? ಮರಣ ಕಾಲದಲ್ಲಿ ಯಾವ ರೀತಿ ನಾನು ಭಗವಂತನನ್ನ ಜ್ಞಾಪಿಸ್ಕೋಬೇಕು? ಅಲ್ಲೇನು ಒಳ್ಳೇದ್ ಮಾಡಕ್ ಸಾಧ್ಯ ಭಗವಂತ ಅಲ್ವಾ? ಇದು ಒಂಥರ ಗೊಂದಲ ಅಂತ ಕೆಲವರಿಗೆ, ಸಾಕಷ್ಟು ಜನರಿಗೆ ಅನ್ಸುತ್ತೆ. ಆದ್ರೆ ಭಗವಂತ ಎಷ್ಟು ಸುಂದರವಾಗಿ ನಮ್ಗೆ ಹೇಳ್ತಾನೆ ಅಂತ ಅಂದ್ರೆ, ನಮ್ಮನ್ನ ಇನ್ನಷ್ಟು ಮತ್ತಷ್ಟು ಪರ್ಫೆಕ್ಟ್ ಮಾಡ್ತಾ ಇದ್ದಾನೆ ಭಗವಂತ. ಅದರಲ್ಲಿ 5ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಅಂತ್ಯಕಾಲೆ ಅಂದ್ರೆ ಬದುಕಿನ ಅಂತಿಮ ಸಮಯದಲ್ಲಿ, ಚ ಕೂಡ, ಮಾಂ ನನ್ನನ್ನು, ಏವ ಖಂಡಿತವಾಗಿಯೂ, ಸ್ಮರಿಸುತ್ತಾ, ಮುಕ್ತವಾ ತ್ಯಜಿಸಿ, ಕಲೇವರಂ ಶರೀರವನ್ನು, ಯಹ ಯಾರು ಪ್ರಯಾತಿ ಹೋಗುತ್ತಾನೋ, ಸಹ ಅವನು ಮದ್ಭಾವಂ ನನ್ನ ಭಾವದಿಂದ, ಯಾತಿ ಹೊಂದುತ್ತಾನೆ, ನ ಅಸ್ತಿ ಇರುವುದಿಲ್ಲ, ಅತ್ರ ಇಲ್ಲಿ, ಸಂಶಯ ಸಂದೇಹವು. ಅಂದ್ರೆ ಏನ್ ಹೇಳ್ತಾ ಇದ್ದಾನಪ್ಪ ಭಗವಂತ ಅಂತ ನೋಡೋದಾದ್ರೆ, ಅಂತ್ಯಕಾಲದಲ್ಲಿಯೂ ಅಂದ್ರೆ ಇನ್ನೇನು ಮರಣ ಹೊಂದುತ್ತಾ ಇದ್ದಾನೆ, ಆ ಮರಣ ಹೊಂದುವಂತಹ ಸಂದರ್ಭದಲ್ಲಿಯೂ ನನ್ನನ್ನ ನೀನು ನೆನಪು ಮಾಡ್ಕೋಬೇಕು. ಅಂದ್ರೆ ಅದು ಸುಮ್ನೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಸುಮ್ನೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ರೆ, ಜೀವನ ಪರ್ಯಂತ ನಾವು ಭಗವಂತನ ನಾಮಸ್ಮರಣೆ ಮಾಡಿದಾಗ ಮಾತ್ರ ಕೊನೆ ಸಮಯದಲ್ಲಿ ನಾವು ಅವನನ್ನ ಚಿಂತನೆ ಮಾಡಬೇಕು ಅನ್ನುವಂತಹ ಯೋಚನೆ ನಮಗೆ ಬರೋದಕ್ಕೆ ಸಾಧ್ಯ. ಈಗ ಮೊದ್ಲಿಂದ ನಾವು ಒಳ್ಳೆ ಕೆಲಸವನ್ನ ಮಾಡ್ಕೊಂಡು ಬಂದಾಗ ಮಾತ್ರ ನಮಗೆ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಸುತ್ತೆ ವಿನಃ, ಜೀವನ್ ಪರ್ಯಂತ ಬರೀ ಕೆಟ್ಟ ಕೆಲಸಗಳನ್ನೇ ಮಾಡಿ ಕೊನೆಗೆ ನಾನು ಒಳ್ಳೇದ್ ಮಾಡ್ಬಿಡ್ತೀನಪ್ಪ, ಎಲ್ಲಾ ದಾನ ಮಾಡ್ಬಿಡ್ತೀನಿ, ಎಲ್ಲಾ ಧರ್ಮ ಮಾಡ್ಬಿಡ್ತೀನಿ ಅಂದ್ರೆ ಆಗತ್ತಾ? ಖಂಡಿತ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಭಗವಂತನ ನಾಮಸ್ಮರಣೆ ಯಾರು ಚಿಕ್ಕ ವಯಸ್ಸಿನಿಂದ ಸದಾ ಮಾಡ್ಕೊಂಡು ಬಂದಿರ್ತಾರೆ, ಅವರಿಗೆ ಮಾತ್ರ ಇದು ಸಾಧ್ಯ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಅಂಥಕಾಲೇಚ ಅಂದ್ರೆ, ಹಾಗಿದ್ರೆ ನನ್ನನ್ನ ನೀನು ಚಿಂತೆ ಮಾಡಬೇಕು. ಈಗ ಚಿಂತೆ ಮಾಡಬೇಕು ಸರಿ, ಯಾರನ್ನ ಚಿಂತೆ ಮಾಡಬೇಕು? ಮತ್ತೆ ಅದನ್ನೇ ಇನ್ನೊಂದ್ ಸ್ವಲ್ಪ ಆಳವಾಗಿ ಹೇಳ್ತಿದ್ದಾರೆ. ಮಾಮೇವ ಅಂದ್ರೆ ನನ್ನನ್ನೇ ಚಿಂತೆ ಮಾಡಬೇಕು. ಯಾಕೆ ನನ್ನನ್ನ ಚಿಂತೆ ಮಾಡಬೇಕು ಅಂದ್ರೆ, ನೀನು ಬೇರೆಯವರನ್ನ ನೆನೆದು ಪ್ರಯೋಜನ ಇಲ್ಲ. ಇಲ್ಲಿ ಕೇವಲ ನಾರಾಯಣನನ್ನ ನೆನೆದಾಗ ಮಾತ್ರ ನಾವು ಆ ನಾರಾಯಣನನ್ನ ಸೇರೋದಿಕ್ಕೆ ಸಾಧ್ಯ. ಈ ಹಳೆಯ ತರಗತಿಗಳನ್ನ ನಾವು ನೋಡಿದಾಗ ನಮಗೆ ಗೊತ್ತಾಗೋಗುತ್ತೆ, ಯಾವ ದೇವತೆಗಳನ್ನ ನಾವು ಪೂಜೆ ಮಾಡಿದ್ರೂ ಸಹ, ಆರಾಧನೆ ಮಾಡಿದ್ರೂ ಸಹ ನಾವು ಆ ದೇವರ ಲೋಕಕ್ಕೆ ಹೋಗ್ತೀವಿ. ಆದ್ರೆ
ದಟ್ ಈಸ್ ಜಸ್ಟ್ ಲೈಕ್ ಎ ಹೋಟೆಲ್ ತರ, ಸ್ವಲ್ಪ ದಿನ ಇರ್ತೀವಿ, ಎಂಜಾಯ್ ಮಾಡ್ತೀವಿ, ಬರ್ತೀವಿ. ಆದ್ರೆ ನಾವು ಪರ್ಮನೆಂಟ್ ನಮಗೆ ಮುಕ್ತಿ ಬೇಕು ಅಂದಾಗ ನಾನು ನಾರಾಯಣನನ್ನೇ ಚಿಂತೆ ಮಾಡ್ಬೇಕು ಅನ್ನೋದು ಆಗ್ಲೇ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಅದೇ ರೀತಿ ನಾರಾಯಣನನ್ನ ನೆನಿಬೇಕು. ಅದು ಹೇಗೆ ಅಂದ್ರೆ ಸ್ಮರನ್. ಬರೀ ನೀನು ರಾಮ 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 ಅಂತನೋ, ಕೃಷ್ಣ 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 ಅಂತ ಅಂದ್ರೂ ಪ್ರಯೋಜನ ಇಲ್ಲ. ನೀನು ಚಿಂತಿಸುತ್ತಾ ಸ್ಮರಣೆ ಮಾಡಬೇಕು. ಅಂದ್ರೆ ಕೇವಲ ಹೆಸರನ್ನ ಹೇಳೋದಷ್ಟೇ ಅಲ್ಲ, ಭಗವಂತನ ಚಿಂತನೆ ಇರಬೇಕು. ಹೇಗಿರ್ಬೇಕು ಭಗವಂತನ ಚಿಂತನೆ? ಭೀಷ್ಮಾಚಾರ್ಯರ ತರ. ಅಂದ್ರೆ 58 ದಿನಗಳ ಕಾಲ ಅವರು ಶರವ್ಯದ ಮೇಲೆ ಮಲಗಿರ್ತಾರೆ. ಅಂದ್ರೆ ಬಾಣದ ಹಾಸಿಗೆಯ ಮೇಲೆ ಮಲಗಿರ್ತಾರೆ. ಆದ್ರೂ ಸಹ ಅವರು ಭಗವಂತನ ನಾಮಸ್ಮರಣೆಯನ್ನ ಮರೆಯುವುದಿಲ್ಲ. ಅದರ ಜೊತೆಗೆ ಅವರಲ್ಲಿದ್ದಂತಹ ಅಷ್ಟೂ ಭಗವಂತನ ನಾಮಸ್ಮರಣೆಯನ್ನ ಪಾಂಡವರಿಗೆ ಹಂಚಿ ಹೋಗ್ತಾರೆ ವಿಷ್ಣು ಸಹಸ್ರನಾಮದ ಮೂಲಕ. ಅಲ್ವಾ? ನಮಗ್ ಗೊತ್ತು ಅವರಿಗೆ ಕೊನೆಗೆ ಮುಕ್ತಿ ಸಿಕ್ಕಿದ್ದೆ ಅವ್ರು ಯಾವಾಗ ವಿಷ್ಣು ಸಹಸ್ರನಾಮವನ್ನ ಹೇಳಿದ್ರೋ ಆಮೇಲೆ ಅವರಿಗೆ ಮುಕ್ತಿ ಸಿಕ್ತು. ಅಷ್ಟೇ ಅಲ್ಲ, ನಾಮ ಸ್ಮರಣೆ ಅನ್ನೋದು ಹೇಗಿರ್ಬೇಕು ಅಂದ್ರೆ ಚಿಂತನೆಯ ರೀತಿಯಲ್ಲಿ ಇರಬೇಕು ಅಂತ ಹೇಳ್ತಾ ಹೋಗ್ತಾರೆ. ಆ ರೀತಿ ಚಿಂತನೆ ಮಾಡಿದಾಗ ಮಾತ್ರ ನಮಗೆ ಭಗವಂತ ಅನುಗ್ರಹಿಸ್ತಾ ಬರ್ತಾನೆ. ಅಷ್ಟೇ ಅಲ್ಲ, ಸ್ಮರಿಸುತ್ತಾ ಈ ದೇಹವನ್ನ, ಈ ಜೀವ ಬಿಡಬೇಕು. ಹಾಗೆ ಬಿಟ್ರೆ ಏನಾಗತ್ತೆ? ಯಹ ಪ್ರಯಾತಿ ಅಂತ ಅಂದ್ರೆ, ಯಹ ಪ್ರಯಾತಿ ಅಂದ್ರೆ ಚೆನ್ನಾಗಿ ಹೋಗ್ತಾರೆ. ಏನ್ ಮೇಡಮ್, ಹೋಗೋದ್ರಲ್ಲೂ ಏನಾದ್ರು ಚೆನ್ನಾಗಿ ಹೋಗ್ತಾರೆ ಅನ್ನೋದಿರುತ್ತಾ? ಎಲ್ರೂ ಹೋಗೋದಷ್ಟೇ ಅಲ್ವಾ? ಇಲ್ಲ, ಎಲ್ರೂ ಹೋಗೋದಷ್ಟೇ ಅಲ್ಲ, ಅದೇ ಹೇಳ್ತಾ ಹೋಗ್ತಾರೆ, ನಮ್ಮ ಬದುಕು ಹೇಗಿರುತ್ತೆ ಅಂತ ನಾವು ಸಾವಿನಲ್ಲಿ ಕಾಣ್ಬೋದು ಅಂತ ಹೇಳ್ತಾ ಹೋಗ್ತಾರೆ. ಆ ರೀತಿ ನಾನು ನನ್ನ ಸಾವಿನಲ್ಲಿ ನನ್ನ ಜೀವನವನ್ನ ಚೆನ್ನಾಗಿ ಹೋಗುವ ಹಾಗೆ, ಅಂದ್ರೆ ಆನಂದದಿಂದ ಈ ದೇಹವನ್ನ ಬಿಡಬೇಕು. ಉದಾಹರಣೆ, ಹಾಗಿದ್ರೆ ಈಗ ನಾಮಸ್ಮರಣೆ ಮಾಡೋದೇ ಇಲ್ಲ, ಅವರು ದೇಹ ಬಿಟ್ಟು ಹೋಗಲ್ವಾ? ಇಲ್ಲೇ ಇರ್ತಾರಾ? ಇಲ್ಲ ರೀ, ಅವರು ದೇಹ ಬಿಡ್ತಾರೆ. ಆದ್ರೆ ಉದಾಹರಣೆ ಅಂದ್ರೆ ಎರಡಕ್ಕೂ ಡಿಫ್ರೆನ್ಸ್ ಹೇಗಿರುತ್ತೆ ಅಂದ್ರೆ, ಈಗ ಮಗುನ ನಾವು ಸ್ಕೂಲಿಗೆ ಬಿಡ್ಲೇಬೇಕು, ಅದು ಸ್ಕೂಲಿಗೆ ಹೋಗ್ಲೇಬೇಕು, ಅದು ರೂಲ್. ಅದು ಮಗು ಖುಷಿ ಖುಷಿಯಾಗಿ ಹೋದ್ರೆ ಅಮ್ಮ ಏನ್ ಮಾಡ್ತಾಳೆ? ಏ ಕಂದ, ನಿನಗೇನ್ ಇಷ್ಟ? ಇವತ್ ಪರಾಟ ಇಷ್ಟನಾ? ಹಾಗಿದ್ರೆ ನಾನು ಬಾಕ್ಸಿಗೆ ಪರಾಟ ಹಾಕ್ತೀನಪ್ಪ, ನೀನ್ ಪರಾಟ ತಿನ್ಕೊಂಡು, ಪರಾಟ ಕಟ್ಕೊಂಡು ನಿನ್ ಫ್ರೆಂಡ್ಸ್ಗೆಲ್ಲ ಕೊಟ್ಕೊಂಡು ಹೋಗು. ನೀನ್ ಮೊನ್ನೆ ಅಂತಿದ್ದೆಲ್ಲ ಚಾಕ್ಲೇಟ್ ಬೇಕು ಅಂತ, ಸ್ಕೂಲಿಂದ ಬರ್ತಾ ನಾವು ಚಾಕ್ಲೇಟ್ ತಗೊಂಡ್ಬರೋಣ, ಹಾಗೆ ಹೀಗೆ ಅಂತ ಹೇಳಿ ಆ ಮಗುವಿಗೆ ಏನೆಲ್ಲ ಬೇಕು ಎಲ್ಲವನ್ನ ಕೊಟ್ಟು ಆ ಮಗುವೂ ಸಹ ಖುಷಿ ಖುಷಿಯಾಗಿ ಸ್ಕೂಲಿಗೆ ಹೋಗತ್ತೆ. ಈ ಭಗವಂತನ ಚಿಂತನೆ ಮಾಡದೆ ಇದ್ದವ್ರು ಹೇಗ್ ಹೋಗ್ತಾರಪ್ಪ ಅಂದ್ರೆ, ಹಠ ಮಾಡ್ಕೊಂಡು ಆ ಗೇಟ್ ಹತ್ರ. ನೀವ್ ನೋಡ್ಬೇಕು, ಈಗ ಎಕ್ಸಾಕ್ಟ್ ಟೈಮ್ ಜೂನ್ ಅಲ್ಲಿ ಸ್ಕೂಲ್ ಶುರು ಆಗಿರುತ್ತೆ. ಆ ಮಗು ಹೋಗ್ತಿರಲ್ಲ, ಪೇರೆಂಟ್ಸ್ ಬಿಡ್ತಾ ಇರಲ್ಲ. ಪೇರೆಂಟ್ಸ್ ಈ ಕಡೆಯಿಂದ ದಪ್ತಾ ಇರ್ತಾರೆ, ಟೀಚರ್ ಆ ಕಡೆಯಿಂದ ಎಳಿತಾ ಇರ್ತಾರೆ. ಅಲ್ವಾ? ನಿಮ್ಮ ಮಕ್ಳಿಗೂ ಈ ತರ ಅನುಭವ ಆಗಿದ್ಯಾ ನನಗ್ ಗೊತ್ತಿಲ್ಲ. ಬಟ್ ಹೆಂಗೆ ಅಂದ್ರೆ, ಈ ಕಡೆಯಿಂದ ಆ ಅಮ್ಮನಿಗೆ ಸ್ಕೂಲಿಗೆ ಬಿಟ್ರೆ ಸಾಕು ಅಂತ, ಆ ಕಡೆಯಿಂದ ಟೀಚರ್ಗಳಿಗೆ ಆ ಮಗುನ ಎಳ್ಕೊಂಡ್ರೆ ಸಾಕು ಅಂತ. ಆಗ ಏನಾಗತ್ತೆ? ಮಗುಗ್ ನೋವಾಗತ್ತೆ ಅಲ್ವಾ? ಮಗು ಕೈ ಎಳಿತಾರೆ, ದಬ್ತಾರೆ, ಅಳ್ಕೊಳುತ್ತೆ. ಅಯ್ಯೋ, ಅದ್ ಅಳದಿರ್ಲಿ, ಅದ್ ಹೆಚ್ಚು ಕಮ್ಮಿ ಅದು ಸಮಾಧಾನ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸ್ಕೂಲೇ ಮುಗ್ದು ಹೋಗ್ಬಿಟ್ಟಿರುತ್ತೆ. ಆ ರೀತಿ ನಾವು ಖುಷಿಯಾಗಿ ಈ ದೇಹವನ್ನ ಬಿಡಬೇಕೇ ವಿನಃ ಬಲವಂತದಿಂದ ಈ ದೇಹವನ್ನ ಬಿಡಬಾರ್ದು. ಆ ಸ್ಮರಣೆ ಅನ್ನೋದು ಹೇಗಿರುತ್ತೆ ಅಂದ್ರೆ ಖುಷಿಯನ್ನ ತಂದುಕೊಡುತ್ತೆ ನನಗೆ. ಎಸ್, ನಾನು ಭಗವಂತನನ್ನ ಸೇರ್ತಾ ಇದ್ದೀನಪ್ಪ, ಟುಡೇ ಐ ಆಮ್ ವೆರಿ ಹ್ಯಾಪಿ. ಈಗ ನೀವು ಕೇಳ್ಬೋದು, ಹಾಗಿದ್ರೆ ರಾತ್ರಿ ಮಲ್ಕೊಂಡವರು ಸಾವನ್ನ ಸತ್ತು ಹೋಗ್ತಾರೆ, ಅಥವಾ ಆಮ್, ಕೋಮಾದಲ್ಲಿದ್ದವರೆಲ್ಲ ಸತ್ತು ಹೋಗ್ಬಿಡ್ತಾರೆ, ಅವರು ಖುಷಿ ಖುಷಿಯಾಗಿ ಪ್ರಾಣವನ್ನ ಬಿಡ್ತಾರ? ಅವರು ಮಧ್ಯರಾತ್ರಿಯಲ್ಲೋ ಬೆಳಗಿನ ಜಾವನೋ ಜೀವ ಹೋಗಿದೆ ಅಂತ ನಿಮಗೆ ಗೊತ್ತಾಗೋದಿಲ್ಲ, ಯಾಕೆಂದ್ರೆ ನೀವು ಮಲಗಿರ್ತೀರ. ಆದ್ರೆ ಜೀವ ಹೋಗೋರಿಗೆ ಎಚ್ಚರ ಇದ್ದೇ ಇರುತ್ತೆ ಅಲ್ವಾ? ಅಂದ್ರೆ ಈ ದೇಹವನ್ನ ಬಿಟ್ಟು ಹೋಗ್ತೀವಿ ಅನ್ನುವಂತಹ ಅನುಭವ ಅವ್ರಿಗಾಗೇ ಆಗಿರುತ್ತೆ, ನಿಮಗಾಗಲ್ಲ. ಯಾಕೆ? ನೀವು ಮಲ್ಕೊಂಡಿರ್ತೀರ. ಹಾಗಾಗಿ ಇಲ್ಲಿ ದೇಹವನ್ನ ಬಿಡಬೇಕಾದ್ರೆ ಹೇಗೆ ಬಿಡಬೇಕಪ್ಪ ಅಂದ್ರೆ ಖುಷಿಯಾಗಿ.
ಭಗವಂತ ನೀನ್ ಕರ್ಕೊಂಡ್ ಹೋಗಪ್ಪ, ಐ ಆಮ್ ರೆಡಿ. ಅದಕ್ಕೆ ಹೇಳಿದ್ದು ಇದು ಯಾವಾಗ ಸಾಧ್ಯ ಆಗುತ್ತೆ ಅಂತ ಅಂದ್ರೆ, ನಾನು ಬಹುಶಃ ಹೇಳಿದ್ದೆ ಅಂತ ಅಂತ ಅನ್ಕೊಂತೀನಿ. ರಾತ್ರಿ ನಾನು ಮಲಗಿ ನಾನು ಬೆಳಿಗ್ಗೆ ಎದ್ದೇಳೋಷ್ಟೊತ್ತಿಗಿಲ್ಲ ಅಂತ ಅಂದ್ರೆ ನನಗೆ ಯಾವುದೇ ರೀತಿಯಾದಂತಹ ಗಿಲ್ಟ್ ಇರಬಾರ್ದು. ಅಯ್ಯೋ ನಾನು ಈ ಕೆಲಸವನ್ನ ಪೆಂಡಿಂಗ್ ಇಟ್ಬಿಟ್ಟೆ, ನಾನು ಆ ಕೆಲಸ ಪೆಂಡಿಂಗ್ ಇಟ್ಟೆ, ನಾನು ಅವ್ರಿಗೆ ಸಾರಿ ಕೇಳಬೇಕಿತ್ತು, ನಾನು ಇವ್ರಿಗೆ ಸಾರಿ ಕೇಳಬೇಕಿತ್ತು, ನಾನು ಆ ಕರ್ತವ್ಯ ಮಾಡ್ಬೇಕಿತ್ತು, ಈ ಕರ್ತವ್ಯ ಮಾಡ್ಬೇಕಾಗಿತ್ತು. ನೋ. ನೀನು ನಿನ್ನ ಜೀವನದ ಪ್ರತಿಯೊಂದು ದಿನವನ್ನ, ಎಸ್, ನನಗ್ ಗೊತ್ತಿಲ್ಲ ನಾಳೆ ನಾನು ಎದ್ದೇಳ್ತೀನ ಎದ್ದೇಳಲ್ವಾ, ರಾತ್ರಿನೇ ಎಲ್ಲ ಕೆಲ್ಸ ನಿಂದೇನೇನಿದೆ ಎಲ್ಲ ಹೇಗೆ, ಎಕ್ಸ್ಪೆಷಲಿ ಹೆಂಗಸರು ಕಿಚನ್ ಅನ್ನ ಎಲ್ಲ ಹೇಗೆ ನೀಟ್ ಮಾಡಿ ಮಲಗುತ್ತಾರೋ, ಆ ರೀತಿ ನಮ್ಮ ಜೀವನದ ಪ್ರತಿಯೊಂದು ದಿನವನ್ನ ನಾನು ಆನಂದಿಸ್ಬೇಕು, ಆಸ್ವಾದಿಸ್ಬೇಕು. ಎಲ್ಲೂ ಗಿಲ್ಟ್ ಇಟ್ಕೋಬೇಡಿ. ಯಾರಿಗೋ ಸಾರಿ ಕೇಳ್ಬೇಕಾ, ಈ ಕ್ಷಣ ಕೇಳಿ ಮುಗಿಸ್ಬಿಡ್ರಿ. ಯಾಕ್ರಿ ಪೆಂಡಿಂಗ್ ಇಟ್ಕೊಂತೀರಾ? ಕೆಲವರು ಇರ್ತಾರೆ, ಹೇಗಿರ್ತಾರೆ ಅಂತ ಅಂದ್ರೆ, ಸಪೋಸ್ ನೀವು ಫೋನ್ ಮಾಡ್ತೀರಾ ಅಂದ್ಕೊಳ್ಳಿ, ಅವ್ರು ಬ್ಯುಸಿ ಇಲ್ಲ ಅಂದ್ರೂ ಅವ್ರು ಫೋನ್ ಪಿಕ್ ಮಾಡಲ್ಲ, ನಿಮ್ಮ ಮೆಸೇಜಿಗೆ ರಿಪ್ಲೈ ಮಾಡಲ್ಲ. ಯಾಕೆ ರಿಪ್ಲೈ ಮಾಡಲ್ಲಪ್ಪ ಅಂದ್ರೆ, ನನ್ಗೊಬ್ರು ತುಂಬಾ ಪರಿಚಯ ಇರೋರಿಗೆ ಕೇಳಿದ್ದೆ. ಆಗ ಅವ್ರು ಹೇಳಿದ್ರು, ನಾವು ಬ್ಯುಸಿ ಇದೀವಿ ಅಂತ ತೋರಿಸ್ಕೋಬೇಕು. ಓ ಮೈ ಗಾಡ್, ನೀವು ಬ್ಯುಸಿ ಇದ್ದೀರಾ ಅಂತ ತೋರಿಸ್ಕೋಬೇಕಾ? ಭಗವಂತ ಬ್ಯುಸಿ ಇದ್ದಾನೆ ಅಂತ ತೋರಿಸ್ಕೊಂಡ್ರೆ ನಮ್ಮ ಜೀವನ ಹೇಗಿರುತ್ತೆ ಅಲ್ವಾ? ಹಾಗಾಗಿ ನಮ್ಮ ಜೀವನದ ಒಂದೊಂದು ಕ್ಷಣವನ್ನ ಎಲ್ಲೂ ನನಗೆ ಗಿಲ್ಟ್ ಕಾಣಬಾರ್ದು. ನನ್ನಿಂದ 4 ಜನಕ್ಕೆ ಇನ್ನೂ ನನ್ನ ಹೆಸರು ಹೇಳಿದ ತಕ್ಷಣ ನಗು ಮೂಡ್ಬೇಕೇ ವಿನಃ ಯಾರ ಕಣ್ಣು ಸಹ ದುಃಖದಿಂದ ಒದ್ದೆ ಆಗ್ಬಾರ್ದು. ಅಯ್ಯೋ ಅವನು ಹೋದ್ನಲ್ಲ ಸದ್ಯ ಸಾಕಪ್ಪ, ಅಥವಾ ಅವಳು ಹೋದ್ಲಲ್ಲ ಸಾಕು, ಅವಳಿಂದ ನನಗೆ ತುಂಬಾ ತೊಂದರೆ ಆಗ್ತಾ ಇತ್ತು. ಇರ್ತಾರೆ ಇದರ ಜೀವನದಲ್ಲಿ ಅಂದ್ರೆ ಖಂಡಿತವಾಗ್ಲೂ ಇರ್ತಾರೆ. ಕೆಲವರು ಹೋದಾಗ ಖುಷಿ ಪಟ್ಟಂತಹ ಜನಗಳಿದ್ದಾರೆ. ಅಪ್ಪ ಹೋದ್ರಲ್ಲಪ್ಪ ಅವರು. ಇಲ್ಲ ರೀ, ನಮ್ಮ ಜೀವನವನ್ನ ಹೇಗೆ ಬದುಕಬೇಕು ಅಂದ್ರೆ, ನಾವು ಬೇರೆ ಯಾರೋ ಅಲ್ಲ, ನಾವು ಈ ಜೀವನವನ್ನ ಸಂಭ್ರಮಿಸಿ ಹೋಗ್ಬೇಕು. ಹೇಳ್ಬೇಕು, ಜೀವನ ಇದ್ರೆ ಅವ್ರ ತರ ಎಂಜಾಯ್ ಮಾಡ್ಬೇಕು ಕಣ್ರಿ. ಯಾವಾಗ್ಲೂ ನಗ್ತಾ ಇದ್ರು, ಯಾವಾಗ್ಲೂ ಖುಷಿಯಾಗಿದ್ರು, ಅವ್ರಿಗೇನೂ ದುಃಖ ಇರ್ಲಿಲ್ಲ, ಇದ್ರೂನು ಅವ್ರು ತೋರಿಸ್ಕೊಳ್ತಾ ಇರ್ಲಿಲ್ಲ. ಶಿ ಎಂಜಾಯ್ಡ್ ಹರ್ ಲೈಫ್. ಅಷ್ಟೇ ಅಲ್ಲ, ಕೊನೆಯ ಸಮಯದಲ್ಲಿ ಭಗವಂತನ ನಾಮ ಸ್ಮರಣೆ. ಅದೇ ರೀತಿ ಇಲ್ಲಿ ಹೇಳ್ತಾ ಹೋಗ್ತಾನೆ ಭಗವಂತ, ಸ ಮದ್ಭಾವಂ ಯಾತಿ, ನನ್ನಂತೆ ಆಗುತ್ತಾನೆ. ಅಂದ್ರೆ ಈಗ ನೀನು ಖುಷಿಯಾಗಿ ಸತ್ಯ, ಆನಂದದಿಂದ ಸತ್ಯ ಅಂದ್ರೆ ಈ ದೇಹವನ್ನ ಬಿಟ್ಟ, ಕ್ಷಮೆ ಇರ್ಲಿ ನಾನು ಸತ್ಯ ಅಂತ ಹೇಳ್ತಾ ಇದ್ದೀನಿ, ಆಡು ಭಾಷೆ ಬಂತು ಅಷ್ಟೇ. ಈ ದೇಹವನ್ನ ನಾವು ತ್ಯಜಿಸಿದ್ವಾ ಆನಂದದಿಂದ, ಹತ್ಕೊಂಡು ಕಷ್ಟ ಪಟ್ಕೊಂಡಲ್ಲ, ಖುಷಿಯಾಗಿ ನಾವ್ ಈ ದೇಹವನ್ನ ಬಿಟ್ವಾ, ಅವಾಗ ಏನಾಗ್ತಾರಪ್ಪ ಅಂತ ಅಂದ್ರೆ, ನದ್ ಸಾರಿ ಸ ಮದ್ಭಾವಂ ಯಾತಿ ಅಂದ್ರೆ ನನ್ನಂತೆ ಆಗ್ತಾರೆ. ಹಾಗಾದ್ರೆ ನಾವು ದೇವರಾಗೋಗ್ಬಿಡ್ತೀವ? ನಾವು ದೇವ್ರಾಗೋದಿಲ್ಲ. ದೇವರ ದೇಹ ಏನಿದೆ ಅದು ಜ್ಞಾನ ಮತ್ತು ಆನಂದದಿಂದ ಆಗಿದೆ. ಆ ಆನಂದ ನಮಗೆ ಸಿಗ್ತಾ ಹೋಗುತ್ತೆ. ಯಾಕಪ್ಪ ನಾವು ಖುಷಿಯಾಗಿ ಪ್ರಾಣ ಬಿಡೋದ್ರಿಂದ ನಮಗೆ ಆನಂದ ಸಿಕ್ಕುತ್ತೆ, ಭಗವಂತನಂತೆ ಆಗ್ತೀವಿ ಅಂತ ಅಂದ್ರೆ, ಈ ಜೀವ ಇದ್ದಾಗ ರೋಗ ರುಜಿನ ಮುಪ್ಪು ಕಷ್ಟ ನೋವು ಎಲ್ಲವನ್ನ ನಾವು ಅನುಭವಿಸ್ಬಿಟ್ಟಿದೀವಿ. ಆದ್ರೆ ನಾನು ಈ ದೇಹವನ್ನ ಖುಷಿಯಾಗಿ ನನ್ನ ಸ್ವ ಇಚ್ಛೆಯಿಂದ ಭಗವಂತನನ್ನ ನಾನು ಸೇರಿದಾಗ, ಭಗವಂತನ ಆನಂದದ ಒಂದು ಅಂದ್ರೆ ಭಗವಂತನ ಒಂದು ಅಂಗವೇ ಆಗಿರುವಂತಹ ಆನಂದ ನನ್ನದಾಗತ್ತೆ, ಜ್ಞಾನ ನನ್ನದಾಗತ್ತೆ. ಯಾಕಪ್ಪ ಅಂತ ಅಂದ್ರೆ, ಏನೂ ಇಲ್ಲ, ಅದ್ರ ಜೊತೆ ಭಗವಂತ ಸಂಪೂರ್ಣ ಜ್ಞಾನ ನಮ್ಗೆ ಬರುತ್ತೆ. ಅಪ್ಪ, ನಾನ್ ಟ್ರಿಪ್ ಹೋಗ್ ಬಂದ್, ಈಗ ಮಕ್ಳು ಒಂದು 15 ದಿವಸ 20 ದಿವಸ ಟ್ರಿಪ್ ಹೋಗ್ ಬರ್ತಾರೆ ಅಂತ ಅನ್ಕೊಳ್ಳಿ. ಅಮ್ಮ ಪ್ಲೀಸ್ ನಿನ್ ಕೈಯಾರ ಒಂದ್ ರಸಂ ಮಾಡ್ ಹಾಕಮ್ಮ ಸಾಕು. ಯಾಕೆ ಅಂತಂದ್ರೆ ಅಲ್ಲೆಲ್ಲ ಏನೇನೋ ತಿಂದಿ ನಾವು ನಾಲ್ಗೆ ಹಾಳು ಮಾಡ್ಕೊಂಡ್ಬಿಟ್ಟಿದೀವಿ ಅಂತ ಹೇಳ್ತಾರೆ. ಹಾಗಿದ್ರೆ ನೀನ್ ಎಂಜಾಯೇ ಮಾಡ್ಲಿಲ್ವೇನೋ ಅಥವಾ ಎಂಜಾಯ್ ಮಾಡ್ಲಿಲ್ವೇನೆ ಅಂತ ಕೇಳಿದ್ರೆ ಏನಂತಾರೆ, ದೇ ಎಂಜಾಯ್ಡ್ ದೇರ್ ಲೈಫ್, ಬಟ್ ಅಲ್ಲೆಲ್ಲ ನೋಡ್ಕೊಂಡು ಬಂದ್ಮೇಲೆ ಗೊತ್ತಾಯ್ತು ಮನೆನೇ
ಸೂಪರ್ ಆಗಿದೆ ಅಂತ. ಅದೇ ರೀತಿ ಈ ಪ್ರಪಂಚದಲ್ಲಿ ಅಂದ್ರೆ ಈ ಜಗತ್ತಿಗೆ ಬಂದಂತಹ ನಾವು ಇಲ್ಲಿ ನೋವು, ನಲಿವು, ದುಃಖ, ರೋಗ, ರುಜಿನ ಎಲ್ಲ ನೋಡಿ ಭಗವಂತನನ್ನ ನಾವು ಖುಷಿಯಾಗಿ ಸೇರಿದಾಗ ನಮಗೆ ಜ್ಞಾನ ಬರುತ್ತೆ. ಆ ಜ್ಞಾನದಿಂದ ನಮಗೆ ಆನಂದ ಬರುತ್ತೆ. ಅದರ ಜೊತೆ ಅಮ್ಮನ ಮಡಿಲಲ್ಲಿ ಇದ್ದ ಹಾಗೆ ನಮಗೆ ಅನ್ಸುತ್ತೆ. ದಟ್ ಈಸ್ ಕಾಲ್ಡ್ ಮೋಕ್ಷ. ಮೋಕ್ಷ ಅಂದ್ರೆ ಏನು ಇಲ್ಲ ರೀ. ಮೋಕ್ಷದ ಅನುಭವ ಹೇಗಿದೆ ಅಂದ್ರೆ, ನಿಮ್ಮ ಅಮ್ಮನ ಮಡಿಲಲ್ಲಿ ಹೋಗ್ ಮಲ್ಕೊಳ್ಳಿ. ಆಗ ಒಂದು ಸುಖ ಸಿಕ್ಕುತ್ತಲ್ಲ, ಆ ಸುಖನೇ ಮೋಕ್ಷ. ಆ ಅಮ್ಮನ ಜಾಗದಲ್ಲಿ ಭಗವಂತ ಇರ್ತಾನೆ ಅಷ್ಟೆ. ಆ ಭಗವಂತನನ್ನ ನನ್ನ ಆತ್ಮ ಹೋಗಿ ಸೇರುತ್ತೆ. ಅಮ್ಮನ ಮಡಿಲಲ್ಲಿ ಇದ್ದಂತಹ ಖುಷಿ ನಮಗೆ ಸಿಕ್ಕುತ್ತೆ. ಅದು ನಮ್ಮೆಲ್ಲರಿಗೂ ಬೇಕು. ಅದೇ ರೀತಿ ಮೋಕ್ಷ ಬೇಕಾ? ಯಾರಿಗ್ ತಾನೇ ಬೇಡ? ಎಲ್ರಿಗೂ ಬೇಕಪ್ಪ. ಹಾಗಿದ್ರೆ ಮೋಕ್ಷ ಬೇಕಾದ್ರೆ ನೀವು ದೇವರನ್ನ ನೆನಿಬೇಕು. ಸೋ ಸಿಂಪಲ್. ನಿನಗ್ ಮೋಕ್ಷ ಬೇಕಾ? ನನ್ನನ್ನ ನೆನ್ಪ್ ಮಾಡ್ಕೋ. ಈಗ ಹೇಗೆ ಪ್ರವಚನ ಬೇಕಾ? ನೀವು ನನ್ನ ಲಾಗಿನ್ ಆಗ್ಬೇಕು, ಕೇಳ್ಬೇಕು. ಅದೇ ರೀತಿ ಇಲ್ಲಿ ಮೋಕ್ಷ ಬೇಕಾ? ದೇವರನ್ನ ನೆನಿಬೇಕು. ಅದಕ್ಕಾಗಿ ಹಿರಿಯರು ಏನ್ ಮಾಡ್ತಾ ಇದ್ರು ಗೊತ್ತಾ? ಮಕ್ಕಳಿಗೆ ದೇವರ ಹೆಸರನ್ನ ಇಡ್ತಾ ಇದ್ರು. ಯಾಕಿಡ್ತಾ ಇದ್ರು ದೇವ್ರ ಹೆಸರು? ಕೊನೇ ಪಕ್ಷ ಮಕ್ಕಳ ಹೆಸರಿನ ಮೂಲಕನಾದ್ರೂ ಓ ರಾಮ, ಶ್ಯಾಮ, ಕೃಷ್ಣ, ಕಾವೇರಿ, ಶಾರದೆ, ಸರಸ್ವತಿ ಅಲ್ವಾ? ಅಂದ್ರೆ ನಾವು ಅವರನ್ನ ಈಗ ಕೆಲವರು ಹೇಳೋದುಂಟು ಅಲ್ವಾ? ಅಮ್ಮ ನನ್ನ ಹೆಸರು ಹೇಳ್ತಾ ಹೇಳ್ತಾ ಹೋಗ್ಬಿಟ್ರು, ಅಪ್ಪ ನನ್ನ ಹೆಸರು ಹೇಳ್ತಾ ಹೇಳ್ತಾ ಹೋಗ್ಬಿಟ್ರು. ಆದ್ರೆ ಅದೇ ಮಕ್ಕಳ ಹೆಸರು ಭಗವಂತನ ಹೆಸರಾದ್ರೆ, ಹೇಗೆ ಅಜಮಿಳ ತನ್ನ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ, ಕೊನೆಗೆ ಅವನಿಗೆ ಯಮಧೂತರನ್ನ ಕಂಡ ತಕ್ಷಣ ಅವನಿಗೆ ಭಯ ಆಗ್ಬಿಡತ್ತೆ. ಅಯ್ಯೋ ನಾರಾಯಣ ನಾರಾಯಣ ಅಂತ ಕೂಗ್ತಾನೆ. ಆದ್ರೆ ಆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅವನ ಜೀವ ಹೋದ ತಕ್ಷಣ ಯಮದೂತರು ಕರ್ಕೊಂಡು ಹೋಗೋದಿಲ್ಲ, ಯಕ್ಷರು ಕರ್ಕೊಂಡು ಹೋಗ್ತಾರೆ, ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾಕೆ ಅಂತ ಅಂದ್ರೆ ಅವ್ನ್ ನಾರಾಯಣನ ನಾಮಸ್ಮರಣೆ ಮಾಡ್ದ ಅಂತ. ನೋಡಿ, ನಾವು ಗೊತ್ತಿಲ್ಲದೆ ನಮ್ಮ ಮಕ್ಕಳಿಗೆ ಎಷ್ಟು ಒಳ್ಳೊಳ್ಳೆ ಹೆಸರು ನಾಮಕರಣ ಅದ್ಧೂರಿಯಾಗಿ ಮಾಡ್ತೀವಿ. ಎಷ್ಟು ಒಳ್ಳೆ ಹೆಸರಿರುತ್ತೆ ರೀ. ಅದ್ರ ಅರ್ಥಗಳು ಎಷ್ಟು ಚೆನ್ನಾಗಿರುತ್ತೆ. ಆ ಅರ್ಥವನ್ನೆಲ್ಲ ಬಿಟ್ಟು ಅಡ್ಡ ಹೆಸರುಗಳು ಏನೇನೋ ಕರೀತಾರಪ್ಪ. ಆ ಅಡ್ಡ ಹೆಸರು ಕರೆಯೋದಕ್ಕೂ ಆ ನಾಯಿ ಮರಿ ಹೆಸರಿಗೂ ಏನೂ ವ್ಯತ್ಯಾಸ ಇರಲ್ಲ ಕೆಲವರ ಮನೆಯಲ್ಲಿ. ಎಲ್ರ ಮನೇಲಲ್ಲ, ಕೆಲವ್ರ ಮನೆಯಲ್ಲಿ ಅಲ್ವಾ? ಯೋಚನೆ ಮಾಡಿ. ಆದಷ್ಟು ನಿಮ್ಮ ಮಕ್ಕಳಿಗೆ ಇಟ್ಟಂತಹ ಹೆಸರನ್ನೇ ಕರೀರಿ. ಯಾಕೆಂದ್ರೆ ಖಂಡಿತವಾಗ್ಲು ನನಗೆ ತಿಳಿದ ಮಟ್ಟಿಗೆ ಎಲ್ಲ ಮಕ್ಕಳ ಹೆಸರು ಸಹ ಅರ್ಥಗರ್ಭಿತವಾಗಿರುತ್ತೆ. ಅದರ ಜೊತೆ ಭಗವಂತನ ಅರ್ಥ ಅದ್ರಲ್ಲಿ ಅಡಗಿರುತ್ತೆ. ಯಾಕೆಂದ್ರೆ ಭಗವಂತ ಶಬ್ದ, ಪ್ರತಿಯೊಂದು ಶಬ್ದದಲ್ಲಿ ಭಗವಂತ ಇದ್ದಾನೆ. ಹಾಗಾಗಿ ಅದೇ ಹೆಸರನ್ನ ಆದಷ್ಟು ಕರೆಯುವಂತಹ ಅಭ್ಯಾಸ ಮಾಡ್ಕೊಳ್ಳಿ. ಹಾಗೇನೆ ಭಗವಂತ ಹೇಳ್ತಾ ಹೋಗ್ತಾನೆ, ಹೀಗೆಲ್ಲ ಆದಾಗ ನಾಸ್ತ್ಯಸ್ತ್ರ ಸಂಶಯ. ಅಂದ್ರೆ ಈ ವಿಷಯವನ್ನ ನಿನಗೆ ಸಂಶಯನೇ ಇರಬಾರದು. ಈಗ ಉದಾಹರಣೆ, ನಿನಗೆ ಭಗವದ್ಗೀತೆಯನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ, ಭಾಗವತವನ್ನ ಕೇಳೋದ್ರಿಂದ, ಭಗವಂತನ ನಾಮ ಸ್ಮರಣೆಯನ್ನ ಕೇಳೋದ್ರಿಂದ ನಿನಗೆ ದೇವ್ರ ಬಗ್ಗೆ ನಂಬಿಕೆ ಇದೆಯಾ? ಅಂದ್ರೆ ನನ್ನ ಬಗ್ಗೆ ನಂಬಿಕೆ ಇದೆಯಾ? ಅದೇ ನಂಬಿಕೆಯೇ ಸತ್ಯ. ಅದಕ್ಕೆ ಇಲ್ಲಿ ಹೇಳ್ತಾ ಹೋಗ್ತಾ ಇರೋದು, ನ ಸಂಶಯ. ನಿನ್ಗೆ ಯಾವುದೇ ರೀತಿಯಾದಂತಹ ಸಂಶಯಗಳಿರ್ಬಾರ್ದು. ನೀನ್ ಸಂಶಯಗಳಿಟ್ಕೊಂಡು ನೀನು ನನ್ನ ನಾಮಸ್ಮರಣೆ ಮಾಡ್ತೀಯಾ ಅಂತ ಅಂದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಹಾಗಿದ್ರೆ ಕೊನೆಗಾಲದಲ್ಲಿ ಮಾತ್ರ ನೆನೆದ್ರೆ ಸಾಕಾ? ನೋ. ಯಾ ಹಾಗಿದ್ರೆ ಹೇಗೆ ನೆನಿಬೇಕು? ಫ್ರಮ್ ದ ಬಿಗಿನಿಂಗ್ ವಿ ಹ್ಯಾವ್ ಟು ಚಾಂಟ್ ಭಗವಂತನ ನಾಮಸ್ಮರಣೆ. ಮೊದಲಿನಿಂದನು ಬೆಳಗ್ಗೆ ಎದ್ವಾ, ಭಗವಂತ ಧನ್ಯವಾದ, ಇವತ್ ನನಗ್ ಉಸಿರು ಕೊಟ್ಟಿದ್ಯಾ ನೋಡು, ನಾನು ಜೀವಂತವಾಗಿದ್ದೀನಿ. ಮಲ್ಕೊಂತ ಇದೀನ, ಭಗವಂತ ನೋಡು ಇವತ್ ನೀನ್ ಏನೆಲ್ಲಾ ಕರ್ತವ್ಯ ಕೊಟ್ಟೆ, ಆ ಕರ್ತವ್ಯವನ್ನ ನಾನ್ ಮಾಡಿದೀನಿ, ಥ್ಯಾಂಕ್ ಯು. ಯಾಕಪ್ಪ ಇದೆರಡನ್ನೂ ಹೇಳ್ಬೇಕು? ಬೆಳಗ್ಗೆ ಒಂದ್ಸಲ ಥ್ಯಾಂಕ್ ಯು, ಸಂಜೆ ಒಂದ್ಸಲ ಥ್ಯಾಂಕ್ ಯು. ನನಗೆ ಯಾವುದೇ ರೀತಿಯಾದಂತಹ ರಿಗ್ರೆಟ್ಸ್ ಇರಬಾರ್ದು ಅಲ್ವಾ? ಹೌದಾ? ಹಾಗಿದ್ರೆ ನಾನು ಮೊದ್ಲಿಂದನೇ ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಮಾತ್ರ ಒಳ್ಳೇದಾಗತ್ತಾ?
ಯಾಕೆ ಹಾಗೆ ಮಾಡ್ಬೇಕು? ನಾವ್ ಅನ್ಕೊಂಡಿದೀವಪ್ಪ ನಿವೃತ್ತಿ ಕಾಲದಲ್ಲಿ ಮಾತ್ರ ಭಗವಂತನ ನಾಮಸ್ಮರಣೆ ಮಾಡ್ಬೇಕು ಅಂತ. ಹೌದಾ ಅಂತ ಅನ್ನೋದಾದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಯಂ ಯಂ ಅಂದ್ರೆ ಯಾವ ಯಾವ, ವ ಅಪಿ ಒಂದು ವೇಳೆ, ಸ್ಮರಿಸುತ್ತಾ, ಭಾವವನ್ನ ತ್ಯಜಿಸುತ್ತಾನೋ, ಅಂತೆ ಕೊನೆಯಲ್ಲಿ, ಕಲೇವರಂ ಈ ಶರೀರವನ್ನ, ತ್ವಂ ಅದೇ ಪ್ರಕಾರವನ್ನು, ಏವ ಖಂಡಿತವಾಗಿಯೂ, ಏತಿ ಹೊಂದುತ್ತಾನೆ, ಕೌಂತೆಯ ಕುಂತಿ ಮಗನೇ, ಸದಾ ಯಾವಾಗಲೂ, ತತ್ ಆ ಭಾವ ಇರುವ ಸ್ಥಿತಿಯನ್ನ, ಭಾವಿತಃ ಸ್ಮರಿಸುವವನು. ಎಷ್ಟು ಏನಂತಾರೆ, ಹ್ಮ್ ಈ ಕ್ಯಾನ್ಸರ್ ಇದ್ರೆ ಆಪರೇಷನ್ ಮಾಡ್ತಾರಂತೆ ಕೆಲವರಿಗೆ. ನಾವು ಕ್ಯಾನ್ಸರ್ ಅಂತ ಹೆದರ್ಕೊಂಡ್ಬಿಡ್ತೀವಿ, ಬಟ್ ಕೆಲವರಿಗೆ ಆಪರೇಷನ್ ಮಾಡಿದ ತಕ್ಷಣ ದೇ ವಿಲ್ ಬಿಕಮ್ ಕ್ಯೂರ್ ಅಂತ ಹೇಳ್ತಾರೆ. ಆ ರೀತಿ ಆದ್ರೆ ಎಲ್ರಿಗೂ ಕ್ಯಾನ್ಸರ್ ಇದ್ರೆ ಆಪರೇಷನ್ ಮಾಡಿ ಕ್ಯೂರ್ ಮಾಡೋದಿಕ್ ಆಗೋದಿಲ್ಲ. ಅದೇ ರೀತಿ ಇಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರ್ಯಾರಿಗೆ ಕ್ಯೂರ್ ಆಗೋದಿಕ್ಕೆ ಸಾಧ್ಯನೋ ದಯವಿಟ್ಟು ಬೇಗ ಬೇಗ ಕ್ಯೂರ್ ಮಾಡ್ಕೊಳ್ಳಿ. ಅಂದ್ರೆ ಅದರ ಅರ್ಥ ನಮಗೆ ಎಷ್ಟು ಬೇಗ ನಮ್ಮ ಜೀವನವನ್ನ ಸರಿ ಮಾಡ್ಕೊಳ್ಳೋದಿಕ್ಕಾಗುತ್ತೋ ಅಷ್ಟು ಬೇಗ ನಮ್ಮ ಜೀವನವನ್ನ ಸರಿ ಮಾಡ್ಕೊಳ್ಳೋದಿಕ್ಕೆ ಭಗವಂತ ಒಂದು ಅವಕಾಶವನ್ನ ಕೊಡ್ತಾ ಇದ್ದಾನೆ. ಸದಾ ತದ್ ಭಾವತಿ, ಭಾವಿತಃ ಅಂದ್ರೆ ಒಬ್ಬ ವ್ಯಕ್ತಿ ಸದಾ ಕಾಲ ಯಾವುದನ್ನ ಗಟ್ಟಿಯಾಗಿ ಕೂತು ಬಿಡುತ್ತದೋ, ತದ್ ಭಾವ ಭಾವಿತಃ ಅಂದ್ರೆ ಯಾವಾಗ್ಲೂ ಅದೇ ಜ್ಞಾನ ಅವನಿಗಿರುತ್ತೆ, ಅದೇ ಕಡೆಗಾಲದಲ್ಲಿ ನೆನಪಿಗೆ ಬರುತ್ತೆ. ತದ್ಭಾವ ಅಂದ್ರೆ ಅದರ ಅಂತರಂಗದ ಮನಸ್ಸಿನಲ್ಲಿ ಒಳಗೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ಈಗ ಉದಾಹರಣೆ, ಸಾಮಾನ್ಯವಾಗಿ ನಾವು ಹೇಳ್ತೀವಿ ಅಲ್ವಾ, ಆ ಬೆಳೆಯುವ ಸಿರಿ ಮೊಳಕೆಯಲ್ಲೇ. ಅಂದ್ರೆ ನಾವು ಮಕ್ಕಳಿಗೆ ಮೊದಲಿಂದ ನಾವು ಏನನ್ನ ನಾವು ಬೆಳೆಸ್ತಾ ಹೋಗ್ತೀವಿ, ಏನನ್ನ ಹೇಳ್ಕೊಡ್ತಾ ಹೋಗ್ತೀವಿ, ಅದೇ ರೀತಿ ಅವರು ಬೆಳೀತಾ ಹೋಗ್ತಾರೆ. ಅದೇ ರೀತಿ ನಮ್ಮ ಮನಸ್ಸು ಸಹ ಹಾಗೇನೆ. ನಾನು ಸದಾ ಯಾವುದರ ಬಗ್ಗೆ ಚಿಂತೆ ಮಾಡ್ತೀನಿ, ಬರೀ ಕಿಟ್ಟಿ ಪಾರ್ಟಿ ಬಗ್ಗೆ, ಬರೀ ಶಾಪಿಂಗ್ ಬಗ್ಗೆ, ಬರೀ ಗೋಲ್ಡ್ ಬಗ್ಗೆ, ಬರೀ ಸ್ಯಾರಿ ಬಗ್ಗೆ ಅದೇ ಯೋಚನೆ ಮಾಡ್ತಾ ಇದ್ದೀನ, ಹಾಗಿದ್ರೆ ನಿನ್ ತಲೆನಲ್ಲಿ ಬರೀ ಅದೇ ಇರುತ್ತೆ. ನೀನು ಯಾವಾಗ ಭಗವಂತನ ನಾಮಸ್ಮರಣೆಯನ್ನ ಸತತವಾಗಿ ಮಾಡ್ತಾ ಇರ್ತೀಯ, ಎಲ್ಲ ಕೆಲಸವನ್ನ ಭಗವಂತನಿಗೆ ಅರ್ಪಿಸ್ತೀಯ. ಎಷ್ಟೋ ಜನ ಇದ್ದಾರೆ ಈಗ್ಲೂ ಶಾಪಿಂಗ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಏನಾದ್ರು ತಂದ ತಕ್ಷಣ ದೇವ್ರ ಮುಂದೆ ಇಟ್ಬಿಟ್ಟು ಫಸ್ಟ್ ಪೂಜೆ ಮಾಡ್ತಾರೆ, ಭಗವಂತ ನೀನ್ ಕೊಟ್ಟಿದ್ದು ಅಂತ. ನೋಡಿ, ಅವರು ಶಾಪಿಂಗ್ ಮಾಡಿದ್ರು, ಬೇರೆಯವರು ಶಾಪಿಂಗ್ ಮಾಡ್ತಾರೆ, ಆದ್ರೆ ಇವ್ರ ಶಾಪಿಂಗ್ ಅಲ್ಲಿ ಎಷ್ಟೊಂದು ಅರ್ಥ ಇದೆ ಅಲ್ವಾ. ಎಲ್ಲದನ್ನ ಭಗವಂತನಿಗೆ ಅರ್ಪಿಸ್ತಾರೆ. ಒಂದು ಶಾಪಿಂಗ್ ಮಾಡಿದ್ದನ್ನ ಭಗವಂತನಿಗೆ ಥ್ಯಾಂಕ್ ಯು ಹೇಳ್ತಾರೆ, ಏನಾದ್ರು ಒಂದು ತಿಂದಿದ್ದನ್ನ ಭಗವಂತನಿಗೆ ಧನ್ಯವಾದ ಹೇಳ್ತಾರೆ. ಎಷ್ಟೋ ಜನ ಇದ್ದಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ, ನಮ್ಮ ಮದುವೆಗಳಾದಾಗ ನಾವು ಹೊಸ ಒಡವೆಗಳನ್ನ ತಂದಿರ್ತೀವಿ, ಹೊಸ ಸೀರೆಗಳನ್ನ ತಂದಿರ್ತೀವಿ. ಗಂಡಿ ಕೊಡೋದಿರ್ಬೋದು, ಹೆಣ್ಣಿ ಕೊಡೋದಿರ್ಬೋದು, ಅಥವಾ ಬೆಳ್ಳಿಯ ಆಭರಣಗಳು, ಬಂಗಾರದ ಆಭರಣಗಳು. ಫಸ್ಟ್ ಕೆಲಸ ಏನು ಗೊತ್ತಾ ಮಾಡೋದು? ಎಲ್ರ ಮನೆಗಳು ಇದು ಮಾಡೇ ಮಾಡ್ತಾರೆ, ಯಾವುದೇ ಜಾತಿನಲ್ಲಿದ್ರೂ ಈ ಕೆಲಸವನ್ನ ಮಾಡ್ತಾರೆ. ಎಲ್ಲವನ್ನ ಇಟ್ಟು ಪೂಜೆ ಮಾಡ್ತಾರೆ ಅಲ್ವಾ. ಪ್ರತಿಯೊಂದನ್ನು ಅವ್ರು ಏನೇನು ತಂದಿರ್ತಾರೆ ಹೊಸದು, ಎಲ್ಲವುದನ್ನ ನೀಟಾಗಿ ಪ್ಯಾಕ್ ಮಾಡಿ ಮನೆ ದೇವ್ರ ಮುಂದೆ ಇಟ್ಟು ಅಲಂಕಾರ ಮಾಡಿ ಅದನ್ನ ಪೂಜೆ ಮಾಡಿ ನಂತರ ಅದನ್ನ ತಗೊಳ್ತಾರೆ. ಮದುವೆಯಲ್ಲಿ ಮೊದಲ ಶಾಸ್ತ್ರ ಅದು ಅಲ್ವಾ. ಅಂದ್ರೆ ಭಗವಂತ ನೋಡು, ಇದೆಲ್ಲ ನೀನು ನಮ್ಮ ಈ ಶುಭ ಸಂದರ್ಭಕ್ಕೋಸ್ಕರ ಕೊಟ್ಟಿದ್ಯಾ. ಅದು ಎಷ್ಟು ಕಾಸ್ಟ್ಲಿ ಸೀರೆನೋ, ಅದು ಏನ್ ಸೀರೆನೋ, ದಟ್ ಈಸ್ ಡಿಫ್ರೆಂಟ್. ಏನ್ ಒಡವೆ ತಗೊಂಡಿದೀವೋ ದಟ್ ಈಸ್ ಡಿಫ್ರೆಂಟ್. ಆದ್ರೆ ಅದು ಭಗವಂತನ ವರಪ್ರಸಾದ. ಇದರಿಂದ ನನ್ನ ಮಗಳಿಗೆ ಒಳ್ಳೇದಾಗ್ಬೇಕು, ನನ್ನ ಮಗನಿಗೆ ಒಳ್ಳೇದಾಗ್ಬೇಕು, ಅಥವಾ ನನ್ನ ಮನೆಗ್ ಬರೋ ಸೊಸೆಗೆ ಒಳ್ಳೇದಾಗ್ಬೇಕು. ನೋಡಿ, ಅಲ್ಲಿ ಎಷ್ಟು ಒಳ್ಳೆ ಭಾವ ಇರುತ್ತೆ ಅಲ್ವಾ. ಆ ರೀತಿ ಭಾವ ಇದ್ದಾಗ ಮಾತ್ರ ಇದೆಲ್ಲ ಸಾಧ್ಯ ರೀ. ಅದಕ್ಕೋಸ್ಕರನೇ ಅಂತ ಇರೋದು, ನೀನು ಏನು ಚಿಂತನೆ ಮಾಡ್ತೀಯ ಅದೇ ನಿನ್ನ ಅಂತರಂಗದಲ್ಲಿ ಇರುತ್ತೆ. ನೀನು ಪ್ರತಿನಿತ್ಯ ಭಗವಂತನ ನಾಮಸ್ಮರಣೆ ಮಾಡ್ತೀಯಾ, ಕೊನೆಗಾಲದಲ್ಲೂ ನಿನಗ್ ಭಗವಂತ ನಾಮಸ್ಮರಣೆ ಬರುತ್ತೆ. ಪ್ರತಿದಿನ ನೀನ್ ಬರೀ ಬೇರೆಯವ್ರಿಗೆ ಬೈತಾ ಇರ್ತೀಯಾ, ಕೊನೆಗಾಲದಲ್ಲೂ ನೀನ್ ಬೈಕೊಂಡೇ ಸಾಯ್ತೀಯ.
ಹಾಗಾಗಿ ಇಲ್ಲಿ ನಮ್ಮ ಮನಸ್ಸು ಏನಾಗಿರುತ್ತೆ, ಪ್ರತಿಯೊಂದು ವಿಷಯವನ್ನು ಸಹ ಅದು ಅಂತರಂಗದಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟಿರುತ್ತೆ. ಈಗ ನಾವು ಯಾರನ್ನೋ ಒಬ್ರನ್ನ ತುಂಬಾ ಪ್ರೀತಿಸ್ತೀವಿ ಅನ್ಕೊಳ್ಳೋಣ. ಅದು ಬರೀ ನಮ್ಮ ಮನಸ್ಸಿನಲ್ಲಿ ಕೂತ್ಕೊಳ್ಳಲ್ಲ. ಆ ಮನಸ್ಸಿನ ಒಳಗಡೆ ಅಂತರಂಗದಲ್ಲಿ ಹೋಗಿ ಕೂತ್ಕೊಂಡ್ಬಿಡತ್ತೆ. ಅಲ್ವಾ? ಅವ್ರು ನನ್ ಪಂಚ ಪ್ರಾಣ ಕಣ್ರಿ ಅಂತಾನೂ ನಾವೆಲ್ಲ ಹೇಳೋದುಂಟು. ಹಾಗಾಗಿ ಒಳಗಡೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಅದೇ ಕೊನೆಗಾಲದಲ್ಲಿ ನೆನಪಿಗ್ ಬರೋದು. ಈಗ ಉದಾಹರಣೆ ಕೆಲವ್ರು ಸಾಯ್ಬೇಕಾದ್ರೆ ಆ ನೋಡಿರ್ತೀವಿ. ಅಯ್ಯೋ! ಅವ್ರು ಯಾವಾಗ್ಲೂ ಮಾತೆತ್ತಿದ್ರೆ ದುಡ್ಡು, 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 ದುಡ್ಡು ಅಂತಿದ್ರು ಕಣ್ರಿ. ಒಂದು ನೋಟ್ ತಂದು ಅದನ್ನ ಸುಟ್ಬಿಟ್ಟು ಆ ಬೂದಿನ ಅವ್ರ ಬಾಯಿಗ್ ಹಾಕಿ, ಅಥವಾ ಕಾಯಿನ್ಸ್‌ನ ಹಳೆ ಕಾಲದಲ್ಲಿ ಬಂಗಾರದ ನಾಣ್ಯಗಳಿರ್ತಿತ್ತು ಅಥವಾ ತಾಮ್ರದ ನಾಣ್ಯಗಳಿರ್ತಿತ್ತು. ಅದನ್ನ ತೇದ್ಬಿಟ್ಟು ಅವ್ರಿಗೆ ತಿನ್ಸಿ ಅವಾಗಾದ್ರೂ ಅವ್ರು ಪ್ರಾಣ ಬಿಡ್ತಾರೇನೋ ಅಂತ ನಮ್ ಹಿರಿಯರು ಹೇಳ್ತಾ ಇದ್ರು. ಅಲ್ವಾ? ಅಂದ್ರೆ ಅವ್ರಿಗೇನ್ ಆಸೆ ಇರುತ್ತೋ ಅದನ್ನ ಕೊಟ್ಬಿಡಿ. ಅಥವಾ ಯಾರೋ ಅವ್ರು ಪ್ರೀತಿ ಪಾತ್ರರಿದಾರ, ಅವ್ರ ಮಗ ಬರ್ಬೇಕಾ? ಕೆಲವ್ರು ಹೇಳೋದುಂಟು ಅಲ್ವಾ? ಅಯ್ಯೋ! ನಿನ್ನನ್ ನೋಡ್ಬೇಕು ಅಂತಾನೆ ಕಾಯ್ತಾ ಇದ್ರು. ನೀನ್ ಬಂದ ತಕ್ಷಣ ಪ್ರಾಣ ಹೋಯ್ತು. ಅವ್ರ ಮಕ್ಳು ನೋಡ್ಬೇಕಿತ್ತು, ಅವ್ರ ಮೊಮ್ಮಕ್ಳನ್ನ ನೋಡ್ಬೇಕಿತ್ತು. ಅಥವಾ ಆಗ್ಲೇ ನಾನ್ ಹೇಳ್ದಾಗೆ ದುಡ್ಡು ಅಂದ್ರೆ ಆಸೆ, ಬಂಗಾರ ಅಂದ್ರೆ ಆಸೆ, ಬೆಳ್ಳಿ ಅಂದ್ರೆ ಆಸೆ, ಈಗ ಭೂಮಿ ಅಂದ್ರೆ ಆಸೆ. ಈ ರೀತಿ ಅಂದ್ರೆ ಅದೇ ನಮಗೇನಾಗ್ತಾ ಹೋಗುತ್ತೆ, ಕೊನೆಗಾಲದಲ್ಲೂ ಅದೇ ನೆನಪಾಗ್ತಾ ಹೋಗತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಯಹಂ ಯಹಂ ವ್ಯಾಪಿ ಸ್ಮರಾನ್ ಭಾವಂ ತ್ಯಜ್ಯ ತೇಯಂ ಕಲೇವರಂ. ಅಂದ್ರೆ ಅದೇ ನಮಗೆ ನೆನಪಾಗ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿ ದೇವರನ್ನ ಮಾತ್ರ ನೆನಪು ಮಾಡ್ಕೊಳ್ತಾ ಇದ್ನ, ಆಗ ಅವನಿಗೆ ಆ ಕೊನೆಗಾಲದಲ್ಲಿ ದೇವರನ್ನ ಸ್ಮರಿಸುತ್ತಾ ಪ್ರಾಣ ಬಿಡ್ತಾನೆ. ಅಥವಾ ಯಾವ ವಸ್ತುವಿನಿಂದ ಅವನು ತುಂಬಾ ಯೋಚನೆ ಮಾಡ್ತಾನೋ, ಮುಂದಿನ ಜನ್ಮದಲ್ಲಿ ಅವನು ಅದೇ ವಸ್ತುವಿನಲ್ಲಿ ಹೋಗಿ ಸೇರ್ತಾನಂತೆ. ನೋಡಿ, ಇಲ್ಲಿ ಭಗವಂತ ಎಷ್ಟು ಸ್ವೀಟ್ ಅನ್ನೋದಕ್ಕೆ, ಅಂದ್ರೆ ಅವನು ಎಷ್ಟು ಒಳ್ಳೆಯವನು ಅನ್ನೋದಕ್ಕೆ. ಇಲ್ಲಿ ಸ್ವೀಟ್ ಅಂದ್ರೆ ಅವನು ಸಿಹಿ ಅಂತ ಅಲ್ಲ, ಅವನು ಒಳ್ಳೆಯವನು ಅಂತ. ಅವನು ಎಷ್ಟು ಒಳ್ಳೆಯವನಪ್ಪ ಅಂದ್ರೆ, ನಮ್ಮ ಮುಂದಿನ ಜನ್ಮವನ್ನ ನಾವು ಹೇಗಿರ್ಬೇಕು ಅಂತ ನಮ್ಗೆ ಬಿಟ್ಬಿಡ್ತಾನೆ. ಸೊ ಈ ಜನ್ಮದಲ್ಲಿ ನಾವ್ ಏನಿದೀವಿ, ನಾವ್ ಯಾರು ಭಗವಂತನನ್ನ ದೂಷಿಸೋ ಹಾಗೆ ಇಲ್ಲ. ಯಾಕೆ ದೂಷಿಸೋ ಹಾಗಿಲ್ಲ? ಇದು ನಾನು ಹೋದ ಜನ್ಮದಿಂದ ಪಡ್ಕೊಂಡ್ ಬಂದಿದ್ದು. ಇದು ನಾನು ಇಷ್ಟಪಟ್ಟಿದ್ದೀನಿ. ಭಗವಂತ ನನಗೆ ಈ ದೇಹ ಬೇಕು ಅಂತ. ಹಾಗಾಗಿ ಭಗವಂತ ಈ ದೇಹದಲ್ಲಿ ನಮ್ಮನ್ನ ಹುಟ್ಟಿಸಿದಾನೆ. ನೋಡಿ ಎಷ್ಟು ಆಳ ಈ ಭಗವದ್ಗೀತೆಯಲ್ಲಿ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತಾ ಹೋಗ್ತಾರೆ. ನೀನು ಏನನ್ನ ನೆನಪಿಸ್ಕೊಂತೀಯೋ ಅದೇ ಆಗಿ ಹುಡ್ತೀಯ ಅನ್ನೋದಕ್ಕೆ ಆ ಪುರಂಜನ ಅಂತ ಒಬ್ಬ ಇರ್ತಾನೆ. ಇದು ಭಾಗವತದಲ್ಲಿ ಬರುವಂತಹ ಕತೆ. ಅವನು ತನ್ನ ಹೆಂಡತಿಯನ್ನೇ ನೆನ್ಪ್ ಮಾಡ್ಕೊಂಡು ಅವನು ಪ್ರಾಣವನ್ನ ಬಿಡ್ತಾನಂತೆ. ಅವನು ಮುಂದಿನ ಜನ್ಮದಲ್ಲಿ ಹೆಣ್ಣಾಗೇ ಹುಟ್ತಾನಂತೆ. ಈಗ ಯಾರೋ ಗಂಡನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಪ್ರಾಣ ಬಿಡ್ತಾರೆ. ಅವರು ಗಂಡಾಗಿ ಹುಟ್ಟಬಹುದು. ಅಥವಾ ಯಾರೋ ಒಂದು ದ್ವೇಷವನ್ನ, ಅಯ್ಯೋ ಅವ್ನು ನನಗೆ ಹಂಗೆ ಮಾಡ್ದ ಅಂತ ನಾನು ದ್ವೇಷದಿಂದ ನಾನು ಸತ್ನಾ? ಅದೇ ರೀತಿ ಮುಂದಿನ ಜನ್ಮದಲ್ಲಿ ನಾನು ಯಾವುದೋ ಒಂದು ಪ್ರಾಣಿಯಾಗಿ, ಕ್ರೂರ ಮೃಗವಾಗಿ ಹುಟ್ಟಬಹುದು. ಅಂದ್ರೆ ದ್ವೇಷಿಸುವಂತಹ ಪ್ರಾಣಿಯಾಗಿ ನಾನು ಹುಟ್ಟಬಹುದು. ಅಥವಾ ವಿಷಕಾರಿ ಸತ್ನ, ನಾನು ವಿಷ ಕ್ರಿಮಿಯಾಗಿ ಹುಟ್ಟಬಹುದು. ನೀನು ಮಾನವನಾಗಿದ್ದೀಯಾ? ಮುಂದೆ ನೀನ್ ಮಾನವನಾಗೇ ಹುಟ್ತೀಯಾ? ಗೊತ್ತಿಲ್ಲ. ಅದು ಕೇವಲ ನೀನು ಆ ದೇಹವನ್ನ ಬಿಡುವಾಗ ನೀನು ಏನು ಚಿಂತನೆ ಮಾಡ್ತೀಯಾ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಅಷ್ಟೇ ಅಲ್ಲ ರೀ, ಜೀವನ ಅನ್ನೋದು ನಾವು ಈ ಏನು ಕಳೆದಿದೀವಿ, ಅದ್ರ ಲಾಸ್ಟ್ ಎಕ್ಸಾಮ್ ಅಂತ ಯಾವ್ದಿದೆ, ಈಗ ಹೇಗೆ ಆ 10th ಎಕ್ಸಾಮು, PU ಎಕ್ಸಾಮು, ನೀಟ್ ಎಕ್ಸಾಮ್ಸ್ ಅಂತೆಲ್ಲ ಏನ್ ಹೇಳ್ತಾರೆ, ಅದೇ ರೀತಿ ಈ ಸಾವು ಅನ್ನೋದು ನಮ್ಮ ಜೀವನದ ಕಡೆಯ ಎಕ್ಸಾಮ್. ನೀಟಿಗಾದ್ರೂ 2 ಅವರ್ಸ್ ಕೊಡ್ತಾರೆ. ಬೇರೆ ಬೇರೆ ಸಬ್ಜೆಕ್ಟ್‌ಗಳಿರುತ್ತೆ, ಎಲ್ಲದೂ ಇರುತ್ತೆ. ಆದ್ರೆ ಈ ಸಾವು ಅನ್ನೋ ಎಕ್ಸಾಮ್ ಏನಿದೆ, ಅದು ನನ್ನ ಮುಂದಿನ ಜನ್ಮವನ್ನ ನಿರ್ಧರಿಸುತ್ತೆ. ಆದ್ರೆ ಇದಕ್ಕೆ ಎಕ್ಸಾಮ್ ಟೈಮ್ ಎಷ್ಟು ಗೊತ್ತಾ? ಫ್ರಾಕ್ಷನ್ ಆಫ್ ಸೆಕೆಂಡ್. ಈ ನನ್ನ ದೇಹದಿಂದ ನವರಂಧ್ರಗಳು ಅಂತ ಹೇಳ್ತಾರೆ. ನವರಂಧ್ರಗಳಿಂದ ಪ್ರಾಣ ಹೋಗುತ್ತೆ ಅಂತ ಹೇಳ್ತಾರೆ. ಆ ತುದೀವರೆಗೂ ಹೋಗಿ ಟಕ್ ಅಂತ ಭಗವಂತನನ್ನ ಸೇರುವುದಕ್ಕೆ ಸೆಕೆಂಡ್, ಫ್ರಾಕ್ಷನ್ ಆಫ್ ಸೆಕೆಂಡ್. ಆ ಸೆಕೆಂಡಲ್ಲೂ ಇನ್ನೂ ತುಂಬಾ ಕಮ್ಮಿ.
ಒಂದು ಹಾಫ್ ಸೆಕೆಂಡ್ ಇರುತ್ತೆ. ಆ ಹಾಫ್ ಸೆಕೆಂಡ್ ಅಲ್ಲಿ ನಾನು ಏನು ಜ್ಞಾಪಿಸ್ಕೊಳ್ತೀನಿ ಅದು ತುಂಬಾ ಮುಖ್ಯ ಆಗೋಗುತ್ತೆ. ಕೆಲವ್ರು ಹೇಳ್ತಾರೆ, ಅವರು ನಾನು ನೋಡ್ತಾ ಇದ್ದೆ, ಅವರು ರಾಮ 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 ಅಂತಿದ್ರು, ಕೃಷ್ಣ 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 ಅಂತಿದ್ರು. ಇಲ್ಲ, ಅವಾಗ ಅದು ನೆನಪು ಮಾಡ್ಕೊಳ್ಳೋದಲ್ಲ. ಆಗಿನ್ನೂ ಇಂದ್ರಿಯ ಕೆಲಸ ಮಾಡ್ತಾ ಇರುತ್ತೆ. ಮೊದಲು ಸಾವು ಹೇಗ್ ಬರುತ್ತೆ ಅಂದ್ರೆ, ಇಂದ್ರಿಯಗಳ ಕೆಲಸ ಮಾಡೋದು ನಿಲ್ಸುತ್ತೆ. ಸಂಪೂರ್ಣ ಇಂದ್ರಿಯ ಕೆಲಸ ಮಾಡೋದು ನಿಲ್ಲಿಸಿದಾಗ ಆ ಇಂದ್ರಿಯ ಹೋಗಿ ಮನಸ್ಸನ್ನ ಸೇರುತ್ತೆ. ಆ ಮನಸ್ಸು ಬುದ್ಧಿಯನ್ನ ಹೋಗಿ ಸೇರುತ್ತೆ. ಅಂದ್ರೆ ಒಂದಕ್ಕೊಂದು ಲೀನವಾಗಿ ಹೋಗ್ತಾ ಹೋಗುತ್ತೆ. ಆ ಆಗ ನಮ್ಮ ಮನಸ್ಸಿನಲ್ಲಿ ಏನು ಅಚ್ಚುವತ್ತಿರುತ್ತಲ್ಲ ಅಂತರಂಗದಲ್ಲಿ, ಅದು ನಮ್ ನೆನಪಿಗೆ ಬರುತ್ತಂತೆ. ಸೊ ಆ ಅಂತರಂಗದಲ್ಲಿ ನಾವು ಒತ್ತಿಡ್ಕೋಬೇಕು ಅನ್ನುವಂತಹ ವಸ್ತು ಯಾವ್ದಪ್ಪ ಅಂದ್ರೆ ನನ್ನ ಭಗವಂತ ಕೃಷ್ಣ ನಾರಾಯಣ ಅಲ್ವಾ? ಇವತ್ತಿಂದನೇ ನನ್ನ ಮನಸ್ಸನ್ನ ಪ್ರತಿನಿತ್ಯ ಫಸ್ಟ್ ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಕ್ಲೀನ್ ಮಾಡ್ಬಿಟ್ಟು ಅಲ್ಲಿ ಕೃಷ್ಣನ್ ಕೂರಿಸ್ಕೊಂಡ್ಬಿಡ್ಬೇಕು. ರಾತ್ರಿ ಮಲ್ಕೋಬೇಕಾದ್ರೂ ಅಯ್ಯೋ ಗೊತ್ತಿಲ್ಲಪ್ಪ, ಈ ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೂ ಏನೇನ್ ಕೆಲಸ ಮಾಡೋದ್ನೋ ನನ್ಗೆ ಗೊತ್ತಿಲ್ಲ, ಭಗವಂತ ಎಲ್ಲ ಕ್ಲೀನ್ ಮಾಡಿ ಫಸ್ಟ್ ನೀನು ಕೂತ್ಕೊಂಡ್ಬಿಡು. ಯಾಕೆ ಅಂದ್ರೆ ನನ್ನ ಇಂದ್ರಿಯ ಮನಸ್ಸನ್ನ ಹೋಗಿ ಸಾರಿ, ನನ್ನ ಇಂದ್ರಿಯಗಳು ಮನಸ್ಸನ್ನ ಹೋಗಿ, ಮನಸ್ಸು ಬುದ್ಧಿಯನ್ನ ಹೋಗಿ, ಆ ಬುದ್ಧಿಯಿಂದ ನನ್ನ ಪ್ರಾಣ ಹೋಗ್ಬೇಕಾದ್ರೆ ಆ ಮನಸ್ಸಿನಲ್ಲಿ ಒತ್ತಿದ್ದು ಮಾತ್ರ ನೆನಪಾಗತ್ತಂತೆ. ಹಾಗಾಗಿ ಭಗವಂತ ಆ ತರಹದ ಸಂದರ್ಭದಲ್ಲಿ ಈ ಪ್ರಾಪಂಚಿಕವಾಗಿ ಏನೆಲ್ಲ ಇದೆ ನನಗೆ ಯಾವುದನ್ನು ನೆನಪಿಗೆ ತರಬೇಡ ತಂದೆ, ನೀನೇ ನೆನಪಿಗೆ ಬಾ. ಇದಕ್ಕೆ ಹೇಗೆ ಸಾಧ್ಯ ಅನ್ನೋದಕ್ಕೆ ಎಕ್ಸಾಂಪಲ್ ನಮ್ಮ ಭರತ ಚಕ್ರವರ್ತಿ. ಭರತ ಚಕ್ರವರ್ತಿಯಿಂದನೇ ಭಾರತ ಅನ್ನೋದು ಬಂತು. ಆತ ದೇವರನ್ನ ಅತಿಯಾಗಿ ಆರಾಧಿಸ್ತಾ ಇದ್ದ. ಹೇಗೆ ಆರಾಧಿಸ್ತಿದ್ನಪ್ಪ ಅಂತ ಅಂದ್ರೆ, ಅವನೊಬ್ಬ ಚಕ್ರವರ್ತಿಯಾಗಿ ಅವನು ತುಂಬಾ ಒಳ್ಳೆ ಕಾರ್ಯವನ್ನ ಮಾಡಿದ್ದ. ಕೊನೆಯ ಸಂದರ್ಭದಲ್ಲಿ ಅವನು ತನ್ನ ರಾಜ್ಯವನ್ನೆಲ್ಲ ಬಿಟ್ಟು ಕಾಡಿಗೆ ಹೋಗ್ತಾನೆ. ಯಾಕೆ ಅಂದ್ರೆ ನನ್ನ ಕೊನೆಯ ಸಮಯದಲ್ಲಿ ನಾನು ಕೇವಲ ಭಗವಂತನನ್ನ ಜ್ಞಾಪಿಸ್ಕೋಬೇಕು ಅಂತ. ಆದ್ರೆ ಕಾಡಿಗೆ ಹೋದಾಗ ಏನಾಗೋಯ್ತು, ಎಲ್ಲವನ್ನ ಬಿಟ್ಟವನು ಜಿಂಕೆ ಗಂಟ್ಕೊಂಡ್ಬಿಡ್ತಾನೆ. ಅವನು ಕೊನೆಯ ಸಮಯದಲ್ಲಿ ಇನ್ನೇನು ಪ್ರಾಣ ಹೋಗುತ್ತೆ ಅನ್ಬೇಕಾದ್ರೆ ಜಿಂಕೆಯನ್ನೇ ನೋಡ್ಕೊಂಡು ಆ ಜಿಂಕೆಯ ವ್ಯಾಮೋಹದಲ್ಲೇ ಅವನು ಪ್ರಾಣ ಬಿಡ್ತಾನೆ. ಅದೇ ಭರತ ಚಕ್ರವರ್ತಿ ತನ್ನ ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟತಾನಂತೆ. ಜಿಂಕೆಯಾಗಿ ಹುಟ್ಟಿದ್ರೂ ಸಹ ಭರತನಾಗಿ ಇದ್ದಂತಹ ಎಲ್ಲ ಆ ಸಂಸ್ಕಾರ, ಅವನಲ್ಲಿದ್ದಂತಹ ಸಂಸ್ಕಾರ ಏನ್ ಮಾಡ್ತು, ಆ ಜಿಂಕೆಯಾಗಿ ಹುಟ್ಟಿದ್ರು ಭಗವಂತನ ನಾಮಸ್ಮರಣೆ ಅವನು ಬಿಡ್ಲಿಲ್ಲ. ಹಾಗಾಗಿ ಆ ಜಿಂಕೆ ಕೊನೇ ಸಮಯದಲ್ಲಿ ನಾನ್ ನಿನ್ನ ಭಕ್ತ ಅಲ್ವಾ ಅಂತ ಕೇಳ್ತಂತೆ. ಹಾಗಾಗಿ ಮುಂದಿನ ಜನ್ಮದಲ್ಲಿ ಅವನು ಜಡಭರತನಾಗಿ ಹುಡ್ತಾನೆ. ಜಡಭರತ, ಭಗವಂತ ನನಗೇನೂ ಬೇಡ, ನೀನೇ ಬೇಕು. ಜಡಭರತನ ಕಥೆ ನಾವೆಲ್ಲರೂ ಸಾಕಷ್ಟು ಬಾರಿ ಭಗವದ್ಗೀತೆ ಕ್ಲಾಸಲ್ಲಿ ಕೇಳ್ಬಿಟ್ಟಿದೀವಿ. ಹಾಗಾಗಿ ನಾನು ಇಲ್ಲಿ ಜಡಭರತನ ಕಥೆ ಹೇಳ್ತಾ ಇಲ್ಲ. ಕೊನೆ ಸಮಯದಲ್ಲಿ ಅವನು ಭಗವಂತ ನೀನೇ ಬೇಕು ಅಂದಾಗ ಮಾತ್ರ ಆ ಜಡಭರತನಿಗೆ ಮುಕ್ತಿ ಸಿಕ್ತು ಅಂತ ಹೇಳ್ತಾರೆ. ನೋಡಿ, ಭರತ ಚಕ್ರವರ್ತಿ ಜಿಂಕೆಯಾಗಿ ಜಡಭರತನಾಗಿ ಭಗವಂತನನ್ನ ಸೇರದ್ನಂತೆ. ಹಾಗಾಗಿ ಜಡಭರತನ ಅಂತರಂಗದಲ್ಲಿ ಇದ್ದಿದ್ದು ಭಗವಂತ. ಭರತನೂ ಸಹ ದೈವ ಭಕ್ತ ಆದ್ರೂ ಸಹ ಕೊನೆ ಸಮಯದಲ್ಲಿ ಅವನು ಜಿಂಕೆಯನ್ನ ನೋಡ್ತಾನೆ. ಜಿಂಕೆ ಇಲ್ಲ, ನಾನ್ ನಿನ್ ಭಕ್ತ ಭಕ್ತನಾಗಿ ಹುಡ್ತಾನೆ ಮುಂದಿನ ಜನ್ಮದಲ್ಲಿ. ಆದ್ರೆ ಭರತ, ಭಗವಂತ ನೀನೇ ಬೇಕು, ಐ ಡೋಂಟ್ ವಾಂಟ್ ಎನಿಬಡಿ ಎಲ್ಸ್. ಸೊ ಜಡಭರತ ಭಗವಂತನ ನಾಮ ಸ್ಮರಣೆ ಮಾಡಿ ಅವನ ಪ್ರಾಣ ಬಿಟ್ಟಿದ್ರಿಂದ ಅವನು ಮತ್ತೆ ಭಗವಂತನನ್ನ ಸೇರಿದ. ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ನೀನು ಯುದ್ಧದಲ್ಲಿ ಇದ್ದೀಯಾ. ಅರ್ಜುನನಿಗೆ ಮತ್ತೆ ಗೊಂದಲ, ಇದೇನಪ್ಪ ಇದು, ನಾನ್ ನೋಡಿದ್ರೆ ಯುದ್ಧದಲ್ಲಿದ್ದೀನಿ, ಇಲ್ಲಿ ಭಗವಂತ ನೋಡಿದ್ರೆ ಭರತ, ಜಿಂಕೆ, ಜಡಭರತ, ಕೊನೆ ಸಮಯದಲ್ಲಿ ನೀನ್ ನನ್ನನ್ನೇ ಪ್ರಾರ್ಥನೆ ಮಾಡು ಅಂತ ಹೇಳ್ತಿದ್ದಾನಲ್ಲ, ಇದರಿಂದ ಹಾಗಿದ್ರೆ ನನಗೇನು ಪ್ರಯೋಜನ ಅಂತ ಅರ್ಜುನ ಚಿಂತೆ ಮಾಡ್ತಾನೆ. ಆ ಚಿಂತೆಗೆ ಮತ್ತಷ್ಟು ಉತ್ತರವಾಗಿ 7ನೆಯ ಶ್ಲೋಕದಲ್ಲಿ ಭಗವಂತ ಅವನಿಗೆ ಇನ್ನಷ್ಟು ಸುದೀರ್ಘವಾಗಿ ಹೇಳ್ತಾ ಹೋಗ್ತಾನೆ. ಏನ್ ಹೇಳ್ತಾನಪ್ಪ ಅಂತ ಅಂದ್ರೆ, ತಸ್ಮಾತ್, ಆ
ಆದ್ದರಿಂದ ಸರ್ವೇಷು ಎಲ್ಲ ಕಾಲೇಶು ಸಮಯದಲ್ಲೂ ಮಾಂ ನನ್ನನ್ನು ಅನುಸ್ಮರ ನೆನೆಯುತ್ತಿರು. ಯುದ್ಧ ಯುದ್ಧ ಮಾಡೋ. ಚ ಕೂಡ ಮೈ ನನ್ನಲ್ಲಿ ಅರ್ಪಿತ ಅರ್ಪಿಸಿದ. ಮನಃ ಮನಸ್ಸು ಬುದ್ಧಿ ಬುದ್ಧಿಯುಳ್ಳವನಾಗಿ. ಮಾಂ ನನ್ನನ್ನು ಏವ ಖಂಡಿತವಾಗಿಯೂ ಏಷ್ಯಸಿ ಹೊಂದುತ್ತೀಯೇ ಅಸಂಶಯ ನಿಸ್ಸಂಶಯವಾಗಿಯೂ. ಅಂದ್ರೆ ಇಲ್ಲಿ ಭಗವಂತ ಮತ್ತಷ್ಟು ಹೇಳ್ತಾ ಇದ್ದಾನೆ. ತಮತ್ ಈ ಕಾರಣದಿಂದಾಗಿ ಅಂದ್ರೆ ಇಷ್ಟ ಇಷ್ಟು ಕಾರಣ ಇರುವುದರಿಂದ ನಾನ್ ಹೇಳ್ತಾ ಇರೋದು ನೀನು ಯುದ್ಧ ಮಾಡು. ಅಂದ್ರೆ ನೀನ್ ಅನ್ಕೊಂತಾ ಇದೀಯಾ ಇಲ್ಲಿ ಕುರುವಂಶದವರಿದ್ದಾರೆ, ಗುರುಗಳಿದ್ದಾರೆ, ಸಂಬಂಧಿಕರಿದ್ದಾರೆ, ಹೇಗ್ ನಾ ಯುದ್ಧ ಮಾಡ್ಲಿ ಅಂತ ನೀನ್ ಯೋಚನೆ ಮಾಡ್ತಾ ಇದೀಯಲ್ಲ, ಆ ಯೋಚನೆ ಮಾಡ್ಬೇಡ. ಯಾಕಪ್ಪ ಯೋಚನೆ ಮಾಡ್ಬೇಡ ಅಂದ್ರೆ, ಮಾಂ ಅನುಸ್ಮರಾನ್ ಎಲ್ಲಾ ಕಾಲದಲ್ಲಿಯೂ, ಬಾಲ್ಯದಲ್ಲಿ, ಯೌವನದಲ್ಲಿ, ಮುಪ್ಪಿನಲ್ಲಿ, ಪ್ರತಿಯೊಂದು ಸಮಯದಲ್ಲಿಯೂ ಸಹ ನೀನು ಭಗವಂತನ ಚಿಂತನೆ ಮಾಡು. ಯಾಕೆ ಭಗವಂತನ ಚಿಂತನೆ ಮಾಡಬೇಕು? ಯಾಕೆ ಅಂದ್ರೆ ನಾವೀಗ ಕಳೆದ ಶ್ಲೋಕದಲ್ಲಿ ತಿಳ್ಕೊಂಡ್ವಿ, ಲಾಸ್ಟ್ ಎಕ್ಸಾಮ್ ಅಲ್ಲಿ ನಾನು ಏನ್ ಬರೀತೀನೋ ಅದ್ರ ಮೇಲೆ ನನ್ನ ಮುಂದಿನ ಜನ್ಮ ಅನುಸರಿಸಿರುತ್ತೆ ಅಂತ. ಹಾಗಾಗಿ ಆ ಒಂದೇ ಒಂದು ಸೆಕೆಂಡಿನಲ್ಲಿ ನಾನು ಭಗವಂತನನ್ನ ಜ್ಞಾಪಿಸಿಕೊಂಡಾಗ ಮಾತ್ರ ನಾನು ಭಗವಂತನನ್ನ ಸೇರೋದಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ನಾನು ಮತ್ತೆ ಭಗವಂತನನ್ನ ಸೇರೋದಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಏನ್ ಅನ್ಕೊಂಡ್ಬಿಟ್ಟಿದೀವಿ ಅಂದ್ರೆ, ನಿವೃತ್ತಿಯಲ್ಲಿ ಎಲ್ಲ ಕೆಲಸ ಎಲ್ಲ ಇಷ್ಟ ದಿನ ನಂಗೆ ಟೈಮೇ ಇರ್ಲಿಲ್ಲ ರೀ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಈಗ ನನಗೆ ಟೈಮ್ ಸಿಕ್ಕಿದೆ, ಅದಕ್ಕೆ ಭಗವಂತನ ನಾಮಸ್ಮರಣೆ ಮಾಡ್ತೀನಿ. ನಿವೃತ್ತಿ ಅನ್ನೋದು ದೇವರ ಪೂಜೆಗೋಸ್ಕರ. ಚಿಕ್ಕ ವಯಸ್ಸಲ್ಲಿ ಏನ್ ಮಾಡ್ಬೇಕು? ಅಯ್ಯೋ, ಚಿಕ್ಕ ವಯಸ್ಸಲ್ಲಿ ಯಾರಾದ್ರೂ ದೇವ್ರದು ಇದನ್ನೆಲ್ಲ ಓದ್ತಾರ? ಅನ್ನೋ, ಓದ್ಬೇಕು, ಇಂಗ್ಲಿಷ್ ಓದ್ಬೇಕು, ಇನ್ನೊಂದೇನೋ ಓದ್ಬೇಕು, ಇನ್ನೊಂದೇನೋ ಕಲ್ತ್ಕೋಬೇಕು. ಅವ್ರ ದೇವ್ರ ನಾಮಸ್ಮರಣೆ ಎಲ್ಲ ಮಾಡ್ಬಾರ್ದು. ಹಾಗಿದ್ರೆ ವಯಸ್ಸಲ್ಲಿ ಏನ್ ಮಾಡ್ಬೇಕು? ಏ ಇನ್ನೂ ಅವ್ರಿಗೆ ಟೀನೇಜ್, ಅವರು ಎಂಜಾಯ್ ಮಾಡ್ಬೇಕು, ಕೆಲ್ಸಕ್ಕೆ ಸೇರ್ಕೊಳ್ಳಿ ಅಲ್ವಾ? ಈ ರೀತಿ ಮನಸ್ಥಿತಿಯ ಜನರೇ ಹೆಚ್ಚಾಗಿದ್ದಾರೆ. ಆದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಮಾಂ ಸ್ಮರಾನ್. ಯಾವಾಗ ಯಾವಾಗ ಸ್ಮರಣೆ ಮಾಡ್ಬೇಕು? ನಿವೃತ್ತಿ ಆದ್ಮೇಲ, ರಿಟೈರ್ಡ್ ಆದ್ಮೇಲ? ನೋ, ಬಾಲ್ಯದಲ್ಲಿ, ಯೌವನದಲ್ಲಿ, ಮುಪ್ಪಲ್ಲಿ, ಪ್ರತಿದಿನ ಪ್ರತಿ ಕ್ಷಣ ನೀನು ದೇವರನ್ನ ಆರಾಧನೆ ಮಾಡು. ಯಾಕೆ ನಾನು ಬಾಲ್ಯದಿಂದಲೇ ಶುರು ಮಾಡಬೇಕು? ಯಾಕೆ ಅಂತ ಅಂದ್ರೆ, ನಿನ್ನ ಅಂತರಂಗದಲ್ಲಿ ಅಚ್ಚಾಗಿ ಕೂರ್ಬೇಕು. ಅದು ಭಗವಂತ ಅನ್ನೋದೇನಿದೆ, ಅದು ಅಚ್ಚಾಗಿ ಕೂತಾಗ ಮಾತ್ರ ಇದು ಸಾಧ್ಯ. ಅನುಸ್ಮರಾನ್ ಅಂದ್ರೆ ಏನು? ಈಗ ಭಗವದ್ಗೀತೆಯಲ್ಲಿ ನಾನೇನೆಲ್ಲ ಹೇಳ್ತಿದ್ದೀನಿ, ಅಥವಾ ಭಾಗವತದ ಕಥೆಗಳಲ್ಲಿ ಏನೆಲ್ಲ ಹೇಳ್ತಿದೆ, ಅದನ್ನ ನೀನು ಅನುಸರಿಸು. ಬರೀ ಕೇಳ್ಬಿಟ್ಟು ಬಿಡೋದಲ್ಲ, ಪ್ರವಚನ ಕೇಳಿ ಬಿಡೋದಲ್ಲ, ಯಾವ್ದೋ ಒಂದು ಶ್ಲೋಕವನ್ನ ಕೇಳಿ ಬಿಡೋದಲ್ಲ, ಅದನ್ನ ನೀನು ಜೀವನದಲ್ಲಿ ಅನುಸರಿಸಿ. ಈಗ ನಾನು ಹೇಳ್ತಾ ಇದ್ದೀನಲ್ಲ, ನೀನು ಫಸ್ಟ್ ಇಂದ ಕೊನೆಯವರೆಗೂ ನೀನು ನನ್ನ ನಾಮಸ್ಮರಣೆ ಮಾಡು ಅಂತ, ಈ ಕೆಲಸವನ್ನ ನೀನು ಮಾಡು. ಹಾಗೂ ಜಸ್ಟ್ ಪಾರಾಯಣ ಮಾಡುವಂತಹ ಶ್ಲೋಕಗಳು ಖಂಡಿತ ಅಲ್ಲ. ಯಾರು ಏನ್ ಹೇಳಿದ್ರು, ಏನ್ ಕೇಳಬೇಕು ಅಂದ್ರೆ, ನಾವು ಪ್ರತಿಯೊಂದು ವಿಷಯದಲ್ಲೂ ಅಂದ್ರೆ, ಈಗ ಯುದ್ಧೇಚ, ಯುದ್ಧ ಮಾಡು. ಯುದ್ಧ ಮಾಡು ಅಂತ ಅಂದ್ರೆ ಹೇಗೆ? ನಿನ್ನ ಮನಸ್ಸು ಮತ್ತು ಬುದ್ಧಿಯನ್ನ ನನಗೆ ಸಂಪೂರ್ಣ ಅರ್ಪಣೆ ಮಾಡು. ಯಾವ ರೀತಿ ಅರ್ಪಣೆ ಮಾಡ್ಬೇಕಪ್ಪ ಅಂತ ಅಂದ್ರೆ, ಮೈಯರ್ಪಿತ ಮನೋಬುದ್ಧಿ. ಅಂದ್ರೆ ಭಗವಂತ, ಇದು ಯಾವುದೂ ನನ್ನದಲ್ಲಪ್ಪ, ನಿನ್ನದು. ಹೇಳ್ತಾರಲ್ಲ, ಅಪ್ಪ ಕಾಲೇಜಿಗೆ ಹೋಗ್ಬೇಕಾದ್ರೆ ಪುಸ್ತಕ ತಂದ್ಕೊಡ್ತಾರೆ, ಲ್ಯಾಪ್ಟಾಪ್ ತಂದ್ಕೊಡ್ತಾರೆ. ಏನಕ್ಕೆ ತಂದ್ಕೊಡ್ತಾರೆ? ನಾನು ಅದ್ರಲ್ಲಿ ನೋಟ್ಸ್ ಮಾಡ್ಲಿ, ಅದರಿಂದ ನಾನು ಎಕ್ಸಾಮ್ ಪಾಸ್ ಆಗ್ಲಿ ಅಂತ ಅಲ್ವಾ? ಹಾಗೇನೆ ನಿನ್ನ ಮನಸ್ಸು ಅನ್ನುವಂತಹ ಪುಸ್ತಕದಲ್ಲಿ ನೀನು ಭಗವಂತ ಅನ್ನೋ ನೋಟ್ಸ್ ಮಾಡಿಟ್ಕೋ. ಯಾಕೆ ನೀನು ಮನಸ್ಸಿನಲ್ಲಿ ನೋಟ್ಸ್ ಮಾಡ್ಕೋ ಅಂತ ಅಂದ್ರೆ, ನೀನ್ ಏನು ನೋಟ್ಸ್ ಮಾಡಿಟ್ಕೊಂಡಿರ್ತೀಯಾ ಅದೇ ನಿನಗೆ ಬರೋದು. ಹಾಗಾಗಿ ಇದು ಯಾವಾಗ ಸಾಧ್ಯ ಆಗತ್ತೆ? ನೀವ್ ಹೇಳ್ತಿದ್ದೀರಾ, ಮನ್ಸಲ್ಲಿ ನೋಟ್ಸ್ ಮಾಡ್ಕೋ, ಬೆಳಗ್ಗೆ ಭಗವಂತನಿಗೆ ಥ್ಯಾಂಕ್ ಯು ಹೇಳು, ರಾತ್ರಿ ಭಗವಂತನಿಗೆ ಥ್ಯಾಂಕ್ ಯು ಹೇಳು, ನಾವು ಮಾಡೋ ಕೆಲಸ ಎಲ್ಲ ಭಗವಂತನಿಗೆ ಅರ್ಪಿಸು, ಇದೆಲ್ಲ ಹೇಳ್ತಿರಲ್ಲ. ಸರಿ, ಇದು ನಮ್ಗೆ ಹಂಗಾರೆ ಯಾವಾಗ ಬರುತ್ತೆ? ಯಾವಾಗ ಅಂದ್ರೆ,
ನಾವು ಯಾವಾಗ ಒಬ್ಬ ವ್ಯಕ್ತಿಯನ್ನ ಇಷ್ಟಪಟ್ಟಾಗ ಅವನು ಹೇಳೋದೆಲ್ಲ ಸರಿ ಅಂತ ನಾವು ತಲೆ ಅಲ್ಲಾಡಿಸ್ತೀವೋ, ಹಾಗೆ ಭಗವಂತನನ್ನ ನಾನು ಇಷ್ಟಪಟ್ಟಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಐ ಹ್ಯಾವ್ ಟು ಸ್ಟಾರ್ಟ್ ಲವ್ ವಿತ್ ಹಿಮ್. ನಾನು ಅವನನ್ನ ಇವತ್ತಿಂದ ಇಷ್ಟಪಡೋದಕ್ಕೆ ಶುರು ಮಾಡಬೇಕು, ಪ್ರೀತಿಸೋದಿಕ್ಕೆ ಶುರು ಮಾಡಬೇಕು. ದೀಪ ಹಚ್ಚುತ್ತಿದ್ಯಾ, ಒಂದಷ್ಟು ಹೂ ಹಾಕ್ತಾ ಇದ್ಯಾ, ಒಂದಷ್ಟು ಪಾರಾಯಣ ಮಾಡ್ತಿದ್ಯಾ, ಆ ಎಲ್ಲ ಮಾಡ್ಬೇಕಾದ್ರೆ ಅದಕ್ಕೆ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ ಪ್ರೀತಿನ ಸೇರ್ಸು ಅಲ್ವಾ. ಗರ್ಕೆ ಕೀಳ್ತಾ ಇದ್ಯಾ, ಭಗವಂತ ನೀನೇ ಕೊಟ್ಟಿದ್ದು, ಆದ್ರೆ ನಿನಗೆ ಇಷ್ಟ ಅಂತ ನಾನು ಕಟ್ ಮಾಡ್ತಾ ಇದ್ದೀನಿ. ಪಾರಿಜಾತ ಆರಿಸ್ತಾ ಇದ್ಯಾ, ನಿನಗಿಷ್ಟ ಅಲ್ವಾ ಇದು, ಅದಕ್ಕೋಸ್ಕರ ನಾನು ಆರಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡು, ನನ್ ಕೈ ನಿನಗೋಸ್ಕರ, ನಿನ್ನ ಪೂಜೆಗೋಸ್ಕರ ಹೂವನ್ನ ಆರಿಸ್ತಾ ಇದೆ. ನನ್ನ ಕಣ್ಣು ಒಳ್ಳೆ ಹೂವನ್ನ ನಿನಗೋಸ್ಕರ ಆರಿಸ್ತಾ ಇದೆ. ಭಗವಂತ ಇಷ್ಟು ಒಳ್ಳೆ ಧ್ವನಿ ಕೊಟ್ಟಿದ್ಯಾ, ಹಾಗಿದ್ರೆ ನಿನ್ನ ನಾಮಸ್ಮರಣೆ ಮಾಡ್ತೀನಿ, ನಿನಗಿಷ್ಟ ಆಗತ್ತಾ? ಅಂದ್ರೆ ಪ್ರತಿಯೊಂದು ವಿಷಯವನ್ನ ನಾವು ಯಾವಾಗ ಅವನನ್ನ ಪ್ರೀತಿಸೋದಿಕ್ಕೆ ಶುರು ಮಾಡ್ತೀವಿ, ಇಷ್ಟಪಡೋದಿಕ್ಕೆ ಶುರು ಮಾಡ್ತೀವಿ, ಆಗ ನಮ್ಗೆ ಅವ್ನು ನಮಗೆ ಏನೆಲ್ಲ ಹೆಲ್ಪ್ ಮಾಡಿದಾನೆ, ಅವ್ನು ನಮಗೆ ಏನೆಲ್ಲ ಸಹಾಯ ಮಾಡಿದಾನೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ. ಅದು ನನ್ನ ಬುದ್ಧಿಯಲ್ಲಿ ಉಳ್ಕೊಳ್ತಾ ಹೋಗತ್ತೆ. ಬಿಕಾಸ್ ಹಿ ಈಸ್ ಸೋ ಸ್ವೀಟ್. ಅವ್ನು ತುಂಬಾ ಒಳ್ಳೆಯವನು, ಅವ್ನು ಖಂಡಿತ ಕೆಟ್ಟವನಲ್ಲ. ನನ್ನ ಜೀವನದಲ್ಲಿ ಇಲ್ಲಿವರೆಗೂ ಏನೇನೆಲ್ಲ ಆಗಿದೆ ಅವನು ಪ್ರೀತಿಯಿಂದನೇ ಮಾಡಿದ್ದಾನೆ. ಅವನು ಗುಣಪೂರ್ಣ. ಅವನಿಗೆ ಯಾವುದೇ ರೀತಿಯಾದಂತಹ, ಅವ್ನು ಕೆಟ್ಟವನಲ್ವೇ ಅಲ್ಲ, ಅವನು ಗುಣಪೂರ್ಣ. ಅವ್ನು ತುಂಬಾ ಒಳ್ಳೆಯವನು. ಅವ್ನು ಕೆಟ್ಟವನಾಗೋದಿಕ್ ಹೇಗ್ ಸಾಧ್ಯ? ಅವನಿಗೆ ಯಾವುದೇ ರೀತಿಯಾದಂತಹ ಪಾಪದ ಲೇಪ ಇಲ್ಲ, ದೋಷದ ಲೇಪ ಇಲ್ಲ. ಕೇವಲ ವಿಷ್ಣು ಸಹಸ್ರನಾಮವನ್ನ ನಾನು ಓದಿದಾಗ ನನ್ನ ಎಲ್ಲ ದೋಷಗಳನ್ನ ನಿವಾರಣೆ ಮಾಡ್ತಾನೆ. ಭಗವದ್ಗೀತೆಯ ಒಂದೊಂದು ಶ್ಲೋಕವನ್ನ ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಅವನು ನನ್ನನ್ನ ಉದ್ಧಾರ ಮಾಡ್ತಾ ಹೋಗ್ತಾನೆ. ಅಷ್ಟೇ ಅಲ್ಲ ರೀ, ನನಗೆ ಅವನು ಕೆಟ್ಟದ್ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೇ ಅಲ್ಲದೆ ನಮ್ಮ ನಿರ್ಧಾರ ಭಗವಂತನ ನಿರ್ಧಾರ. ಅಂದ್ರೆ ಭಗವಂತ, ಇವತ್ತು ನಾನು ಏನಿದ್ದೀನೋ ಎಲ್ಲ ಭಗವಂತನ ನಿರ್ಧಾರ. ಭಗವಂತ, ನಾನು ಇವತ್ತು ಏನೇನ್ ಮಾಡ್ತಾ ಇದ್ದೀನಿ ಎಲ್ಲವುದೂ ಸಹ ನಿನಗೆ ಅರ್ಪಿತ ತಂದೆ ಅಂತ ನಾನು ನಡ್ಕೊಳ್ತಾ ಹೋಗ್ಬೇಕು. ನಾನು ಮಾಡುವ ಕೆಲಸ 4 ಜನಕ್ಕೆ ಉಪಯೋಗ ಆಗತ್ತಾ, ಆಗಲ್ವಾ, ಬೇರೆಯವ್ರು ಇಷ್ಟ ಪಡ್ತಾರಾ, ಪಡಲ್ವಾ, ನನಗ್ ಗೊತ್ತಿಲ್ಲ. ಭಗವಂತ ನೀನ್ಗೆ ಇಷ್ಟ ಪಡ್ತೀಯಾ, ಸೊ ನಾನು ಈ ಕೆಲಸ ಮಾಡ್ತೀನಿ. ಹೇಗೆ ಅಂತ ಅಂದ್ರೆ, ಭಗವಂತನಿಗೆ ಒಂದು ಸಲ ತಲೆನೋವು ಬರುತ್ತೆ. ಕೃಷ್ಣಾವತಾರದಲ್ಲಿ ಬರುವಂತಹ ಕತೆ. ಆ ತಲೆನೋವು ಹೇಗ್ ಬರುತ್ತೆ ಅಂದ್ರೆ, ಕಾಡಿನ ಮಧ್ಯದಲ್ಲಿ ತಲೆನೋವು ಬರುತ್ತೆ, ತಲೆ ಸಿಡಿದು ಹೋಗ್ತಿರುತ್ತೆ. ಅದಕ್ಕೆ ಒಂದೇ ಒಂದು ಮದ್ದಿರುತ್ತೆ. ಆ ಮದ್ದೇನಪ್ಪಾ ಅಂತ ಅಂದ್ರೆ, ಬೇರೆಯವರು ಅವರ ಕಾಲಿನ ಧೂಳನ್ನ ಭಗವಂತನ ಹಣೆಗೆ ಹಚ್ಚಿದ್ರೆ ಭಗವಂತನಿಗೆ ತಲೆನೋವು ಕಮ್ಮಿ ಆಗತ್ತಂತೆ. ರುಕ್ಮಿಣಿ ಕೇಳ್ತಾಳೆ. ರುಕ್ಮಿಣಿ ತಕ್ಷಣ 4 ಹೆಜ್ಜೆ ಹಿಂದೆ ಹೋಗಿ, ಅಬ್ಬ ನಾನ್ ಯಾವ ಕರ್ಮಕ್ಕೆ ಹೋಗ್ಲಿ, ನನ್ನ ಪಾದದ ಧೂಳನ್ನ ನಿನ್ನ ಹಣೆಗೆ ಹಚ್ಚಿ ನಾನು ಎಲ್ಲಿಗೆ ಹೋಗ್ಲಿ ಹೇಳು, ಬೇಡಪ್ಪ, ನಾನಂತೂ ಹೇಳಲ್ಲ, ಬೇಕಾದ್ರೆ ಬೇರೆ ಕೆಲಸ ಹೇಳು, ನಾನ್ ಮಾಡ್ತೀನಿ. ಗೋಪಿಕೆಯರು ಸಹ ಮಾಡಲ್ಲ. ಅಲ್ಲಿದ್ದವ್ರು ಎಲ್ಲ ಹಿಂದೆ ಹೋಗ್ತಾರೆ, ಯಾರು ಆ ಕೆಲಸ ಮಾಡಲ್ಲ. ಯಾಕೆಂದ್ರೆ ನಿನ್ನ ಹಣೆಗೆ ನನ್ನ ಕಾಲಿನ ಧೂಳನ್ನ ಏನಾದ್ರೂ ಹಚ್ಚಿಬಿಟ್ರೆ ನಾವು ನರ್ಕಕ್ ಹೋಗ್ತೀವಿ ಅಂತ. ಆಗ ಬಂದ್ ಹಚ್ಚೋದು ರಾಧೆ. ಯಾಕೆ ಅಂತ ಅಂದ್ರೆ, ರಾಧೆ ಹೇಳ್ತಾಳೆ, ನಾನು ನರ್ಕಕ್ ಹೋದ್ರೂ ಪರವಾಗಿಲ್ಲ, ನಿನ್ ತಲೆನೋವು ಹೋಗುತ್ತಾ, ನೀನ್ ಆರಾಮಾಗ್ತೀಯಾ, ನಾನು ಕೆಲಸ ಮಾಡ್ತೀನಿ. ಆ ರೀತಿ ಇಲ್ಲಿ ಯಾಕೆ ರಾಧೆ ಎಕ್ಸಾಂಪಲ್ಲೇ ಕೊಟ್ಟೆ ಅಂತ ಅಂದ್ರೆ, ಅವಳ ಹಾಗೆ ನಿಸ್ವಾರ್ಥವಾದ ಪ್ರೀತಿ. ಅವಳು ಪ್ರೀತಿಯಿಂದ ಯಾರಿಗೂ ನೋವಾಗಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅವಳು, ಅಲ್ವಾ. ಆ ರೀತಿ ನಮ್ಮ ಕೆಲಸಗಳು ಸಹ ಅಷ್ಟೇ, ದೇವ್ರಿಗೆ ಇಷ್ಟ ಆದ್ರೆ ಸಾಕು. ಅಷ್ಟೇ ಅಲ್ಲ, ನನಗ್ ನೀನೇ ಬೇಕು, ನನಗ್ ಬೇರೆ ಯಾರೂ ಬೇಡ. ಪುರಂದರದಾಸರು ನವಕೋಟಿ ನಾರಾಯಣನಾಗಿದ್ರು. ನವಕೋಟಿಯನ್ನ, ಅವಾಗ ನವಕೋಟಿ ಅಂದ್ರೆ ಎಷ್ಟು, 9 ಕೋಟಿ, ಅದೆಲ್ಲವುದನ್ನ ದಾನ ಮಾಡ್ತಾರೆ. ಯಾಕೆ ಅಂದ್ರೆ, ಹಣ ಇದ್ರೆ ನನಗೆ ನಿನ್ನ ಕಡೆ ಭಗವಂತ ನಾನು ಬರೋದಿಕ್ಕೆ ಸಾಧ್ಯವಿಲ್ವೇನೋ, ನನಗ್ ನೀನೇ ಬೇಕು ಭಗವಂತ, ಹಾಗಾಗಿ ನನಗಿದೆಲ್ಲ ಯಾವುದೂ ಬೇಡ. ಅಂದ್ರೆ ಕಾಮನೆಗಳು ಭರಿಸುವಂತದ್ದು ಯಾವುದೂ ಬೇಡ, ನನಗ್ ಒಂದೇ ಕಾಮನೆ ಇರ್ಬೇಕು, ನನಗ್ ನೀನು ಬೇಕು ಅಂತ ಹೇಳಿ ಎಲ್ಲವನ್ನ ತ್ಯಜಿಸಿ ಭಗವಂತನನ್ನ ಆರಾಧನೆ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಮಾಮೇ
ವೈಶ್ಯಸ್ಯ ಸಂಶಯ. ಅಂದ್ರೆ ಈ ರೀತಿ ಈ- ಅಂದ್ರೆ ನನಗೆ ಯಾವುದೇ ರೀತಿಯಾದಂತಹ ಸಂಶಯವಿಲ್ಲದ ಹಾಗೆ ನೀನು ಈ ರೀತಿ ಮಾಡಿದಾಗ ನೀನು ಬಂದು ನನ್ನನ್ನ ಸೇರ್ತೀಯ. ಯಾವ ರೀತಿ ಇರಬೇಕು ನಾವು? ದೇವರ ಬಗ್ಗೆ ಚಿಂತನೆ, ಅದರ ಜೊತೆ ನನ್ನ ಎಲ್ಲ ಕರ್ತವ್ಯಗಳು ಯಾವುದನ್ನು ನಾನು ಮರಿಬಾರದು, ನನ್ನ ಯಾವ ಕರ್ತವ್ಯವನ್ನು ನಾನು ಬಿಡಬಾರದು. ನೀನು ನಿನ್ನ ಕರ್ತವ್ಯವನ್ನ ಮಾಡುತ್ತಾ ಎಲ್ಲಾ ಕರ್ತವ್ಯವನ್ನ ನನಗೆ ಅರ್ಪಿಸಿದಾಗ ನಾಹಂ ಕರ್ತ ಹರಿಕರ್ತ, ನಾನೇನು ಮಾಡ್ತಾ ಇಲ್ಲ, ಭಗವಂತ ನನ್ನ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ ಅಷ್ಟೇ. ಇವತ್ತು ನಾನು ಏನು ಮಾಡ್ತಾ ಇದ್ದೀನೋ, ನಾನು ಹೇಗಿದ್ದೀನೋ, ಪ್ರತಿಯೊಂದು ಸಹ ಭಗವಂತನ ಇಚ್ಛೆ. ನನ್ನ ಆಸೆ ಒಂದೇ, ನಾನು ನನ್ನ ಭಗವಂತನನ್ನ ಸೇರ್ಬೇಕು. ನನ್ನ ಮನಸ್ಸಿನಲ್ಲಿ ನನ್ನ ಭಗವಂತನನ್ನ ಅಚ್ಚು ಉಳಿಯುವ ಹಾಗೆ ಮಾಡ್ಕೋಬೇಕು. ಯಾಕೆ ಅಂದ್ರೆ ನನ್ನ ಎಕ್ಸಾಮ್ ಇದೆ ಅಲ್ಲ, ಈ ಲೈಫ್ ಅನ್ನೋ ಈ ಇದರಲ್ಲಿ ಕೊನೆಗೆ ಬರೋ ಎಕ್ಸಾಮ್ ಅಲ್ಲಿ ನಾನು ಪಾಸ್ ಆಗ್ಬೇಕು. ಆ ಪಾಸ್ ಆಗ್ಬೇಕು ಅಂದ್ರೆ ಅದಕ್ಕೆ ಟೈಮ್ ಇರೋದು ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್. ಆ ಸೆಕೆಂಡ್ ಅಲ್ಲಿ ನಾನು ಭಗವಂತನನ್ನ ಜ್ಞಾಪಿಸ್ಕೊಂಡ್ರೆ ಮಾತ್ರ ಭಗವಂತನನ್ನ ಸೇರೋದಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಮತ್ತೆ ಭರತನ ಹಾಗೆ ಜಿಂಕೆ ಆಗೋ ಜಡಭರತನಾಗೋ ಹುಟ್ಟಬೇಕಾಗತ್ತೆ, ಅಥವಾ ಪುರಂಜನ ಹುಟ್ಟಿದ ಹಾಗೆ ಮತ್ತೆ ನಾನು ಹೆಣ್ಣಾಗಿ ಹುಟ್ಟಬೇಕಾಗತ್ತೆ. ಭಗವಂತ ಬೇಡಪ್ಪ, ನನಗೆ ಈ ಜನ್ಮನೇ ಬೇಡ, ನನಗೆ ನೀನೇ ಬೇಕು. ನೀನೇ ಬೇಕು ಅಂದ್ರೆ ನೋಡಿ, ಅದು ಆಪ್ಷನ್ ನಮ್ಗೆ ಕೊಡ್ತಾ ಇದ್ದಾನೆ. ನಾನೇ ಬೇಕಾ? ಹಾಗಿದ್ರೆ ಎಕ್ಸಾಮ್ ಅಲ್ಲಿ ನನ್ನನ್ನ ಜ್ಞಾಪಿಸ್ಕೋ. ಹೀ ಸೋ ಸ್ವೀಟ್. ಎಲ್ಲೂ ಅವನು ಸಿಕ್ಕಾಕೊಳ್ತಾನೆ ಇಲ್ಲ ಅವನು, ಅಲ್ವಾ? ಅವನೆಲ್ಲಾರು ಸಿಕ್ಕಾಕೊಳ್ತಾ ಇದ್ದಾನ? ಸಿಕ್ಕಾಕೊಳ್ತಾನೆ ಇಲ್ಲ. ಎಲ್ಲ ನಮ್ ಕೈಗೆ ಬಿಟ್ಬಿಟ್ಟಿದ್ದಾನೆ. ಬುದ್ಧಿ ನಿನ್ ಕೈಲಿದೆ, ಮನಸ್ಸು ನಿನ್ ಕೈಯಲ್ಲಿದೆ, ಈ ಜೀವನ ನಿನ್ ಕೈಯಲ್ಲಿದೆ, ಎಕ್ಸಾಮು ನಿನ್ ಕೈಯಲ್ಲಿದೆ. ಎಕ್ಸಾಮ್ ಬರೀ ನೀನೇ ಪಾಸ್ ಆಗು, ನಿನ್ಗೆ ಯಾವ ಪದವಿ ಬೇಕೋ ತಗೋ. ಈ 2 ಬುಟ್ಟಿ ಕೊಟ್ಬಿಟ್ಟಿದಾನೆ. ಧರ್ಮನಾದ್ರೂ ತುಂಬ್ಕೋ, ಅಧರ್ಮನಾದ್ರೂ ತುಂಬ್ಕೋ, ಪಾಪನಾದ್ರೂ ತುಂಬ್ಕೋ, ಪುಣ್ಯನಾದ್ರೂ ತುಂಬ್ಕೋ. ಇದನ್ ತಗೊಂಡ್ ಬಾ, ಮುಂದಿನ ಜನ್ಮ ಡಿಸೈಡ್ ಮಾಡೋಣ, ಅಲ್ವಾ? ಸೊ ಭಗವಂತನ ಬಗ್ಗೆ ಏನ್ ಹೇಳ್ಬೇಕು, ಅವನು ಹೇಗೆ ಅನ್ನೋದನ್ನ ನಾವು ಎಷ್ಟು ಯೋಚನೆ ಮಾಡಿ, ಎಷ್ಟು ಚಿಂತನೆ ಮಾಡಿದ್ರು ತುಂಬಾ 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 ಕಡಿಮೆ ಅನ್ನಿಸ್ತಿದೆ. ಯಾಕೆ ಅಂದ್ರೆ ಆಗ್ಲೇ ಹೇಳಿದ ಹಾಗೆ ನಾಹಂ ಕರ್ತ ಹರಿಕರ್ತ. ಭಗವಂತ ನಮ್ಗ ಕೊನೆ ಪಕ್ಷ ಇದೆಲ್ಲವುದನ್ನ ತಿಳ್ಕೊಳ್ಳೋದಿಕ್ ಒಂದು ಅವಕಾಶ ಕೊಟ್ಟಿದ್ದಾನೆ. ಹಾಗಾಗಿ ಅವನಿಗೆ ಧನ್ಯವಾದ ಹೇಳೋಣ. ಅದ್ರ ಜೊತೆ ಭಗವಂತನೇ ಹೇಳಿದ ಹಾಗೆ ಭಗವಂತನ ಬಗ್ಗೆ ಚಿಂತನೆ, ಅದ್ರ ಜೊತೆ ನಮ್ಮ ಕರ್ತವ್ಯ, ಎರಡನ್ನೂ ಮಾಡ್ತಾ ನಮ್ಮ ಎಲ್ಲ ಕರ್ತವ್ಯಗಳನ್ನ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಭಗವಂತ, ನನ್ನ ಎಲ್ಲ ಕರ್ಮಗಳು ನಿನಗೆ ಸೇರಿದ್ದು, ಅಷ್ಟೇ ಅಲ್ಲದೆ ನಾನು ನಿನಗೆ ಸೇರಿದವಳು. ಹಾಗಾಗಿ ನನ್ನನ್ನ ಧರ್ಮ ಮಾರ್ಗದಲ್ಲಿ ನಡೆಸು ತಂದೆ ಅಂತ ಹೇಳಿ ಅವನಿಗೆ ಶರಣಾಗಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.